ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ರವಿಯ ತುಲಾ ಸಂಕ್ರಾಂತಿಯ ವಿಶ್ಲೇಷಣೆಗೆ ಸ್ವಾಗತ. ಇದೇ ಅಕ್ಟೋಬರ್ 17ರಂದು ರವಿ ಅಥವಾ ನಮ್ಮ ಗ್ರಹ ಅಧಿಪನಾದಂಥ ಸೂರ್ಯ ಭಗವಾನರು ತಮ್ಮ ಪ್ರತಿ ತಿಂಗಳು ಬದಲಿಸುವಂಥ ರಾಶಿಯ ಪಥದಲ್ಲಿ ಈ ಬಾರಿ ಅವರು ಕನ್ಯಾ ರಾಶಿಯಿಂದ ಪರಿಭ್ರಮಣೆಗೊಂಡು ಅಲ್ಲಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ತಾಯಿದ್ದಾರೆ. ಅದನ್ನು ತುಲಾ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಪ್ರತಿ ತಿಂಗಳು ಒಂದೊಂದು ರಾಶಿಯ ಹೆಸರಲ್ಲಿ ಸಂಕ್ರಾಂತಿ ನಡೀತಿರುತ್ತೆ. ಹಾಗಾಗಿ ಈ ತುಲಾ ಸಂಕ್ರಾಂತಿ ಈ ಬಾರಿ ಅಕ್ಟೋಬರ್ 17ರಂದು ಬೆಳಗ್ಗೆ ಸುಮಾರು 7:43 ಜರಗಲಿದೆ. ಆ 7:43 ಜರುಗಿಸುವಂಥ ತುಲಾ ಸಂಕ್ರಾಂತಿಯಿಂದಾಗಿ ಮುಂದೆ ಒಂದು ತಿಂಗಳ ಕಾಲ ತುಲಾ ಮಾಸ ಯಾವತ್ತು ಅಲ್ಲಿ ರವಿ ಪ್ರವೇಶ ಆಗ್ತಾನೋ ಅಲ್ಲಿಂದ ಅಲ್ಲಿ ತುಲಾ ಮಾಸದ ಆರಂಭ ಆಗುತ್ತೆ. ಹಾಗಾಗಿ ಇಂಥ ಒಂದು ಸಂಕ್ರಮಣದಿಂದ ಸೂರ್ಯನ ಪ್ರಭಾವವು ಜಗತ್ತಿನ ಮೇಲೆಯೂ ಜೊತೆಗೆ 12 ರಾಶಿಗಳ ಮೇಲೂ ಪ್ರಭಾವ ಆಗುತ್ತೆ. ಇದಕ್ಕೆ ಸೂರ್ಯ ಗೋಚಾರ ಫಲ ಅಂತ ಹೇಳ್ತಾರೆ, ಅಥವಾ ಸೂರ್ಯ ಸಂಕ್ರಾಂತಿ ಫಲ ಅಂತ ಹೇಳ್ತಾರೆ. ಮಕರ ಸಂಕ್ರಾಂತಿ ಅನ್ನೋದು ವಾರ್ಷಿಕವಾಗಿ ಜರುಗುವಂಥದ್ದು. ಅಥವಾ ಮಕರ ರಾಶಿಗೆ ಬಂದಾಗ ಅದು ಮಕರ ಸಂಕ್ರಾಂತಿ ಹೇಳ್ತಾರೆ. ಅಂದರೆ ಆಚರಣೆಗೆ ಅದು ವಾರ್ಷಿಕವಾಗಿ ಒಂದು ಸಂಕ್ರಾಂತಿ ಜನರ ಒಂದು ಮನಸ್ಸಲ್ಲಿ ಒಂದು ಗಾಢ ಪರಿಣಾಮ ಬೀರುತ್ತೆ. ಆದರೆ ಪ್ರತಿ ತಿಂಗಳು ಸೂರ್ಯನ ಒಂದು ರಾಶಿ ಪರಿವರ್ತನೆ ಆಗುವಾಗ ಅಲ್ಲೆಲ್ಲೊಂದು ಸಂಕ್ರಾಂತಿ ಜರುಗುತ್ತೆ. ಈಗ ತುಲಾ ಸಂಕ್ರಾಂತಿ. ಇದನ್ನು ವಿಶೇಷ ಕಾಲದಲ್ಲಿ ಈ ಬಾರಿ ಒಂದು ವೈಶಿಷ್ಟ್ಯ ಬರುತ್ತೆ. ಆ ಸಂಕ್ರಾಂತಿ ದಿನದಂದೇ ಅಲ್ಲಿ ಹುಣ್ಣಿಮೆ ಸಹ ಬರುವಂಥದ್ದು. ಸಂಕ್ರಾಂತಿ ಮತ್ತು ಹುಣ್ಣಿಮೆ ಒಂದೇ ದಿನ ಬರ್ತಾಯಿದೆ. ಹಾಗಾಗಿ ಇದೊಂದು ಕೆಲವೊಂದು ವಿಚಾರಕ್ಕೆ ಒಳ್ಳೆಯದು ಹೌದು, ಕೆಲವೊಂದು ವಿಚಾರಕ್ಕೆ ಸ್ವಲ್ಪ ಜಾಗತಿಕವಾಗಿ ಸ್ವಲ್ಪ ಕೆಟ್ಟದ್ದು ಹೌದು. ಹಾಗಾಗಿ ಆ ಸಂಕ್ರಾಂತಿ ಮತ್ತು ಅಮಾವಾಸ್ಯೆ, ಸಂಕ್ರಾಂತಿ ಮತ್ತು ಹುಣ್ಣಿಮೆ ಇವೆಲ್ಲ ಒಟ್ಟಾಗಿ ಬಂದಾಗ ಅಲ್ಲಿ ಜಗತ್ತಿಗೆ ಏನೋ ಒಂದು ರೀತಿಯ ಒಂದು ವಿಘ್ನಗಳು ಕಂಟಗಳು ಕಾದಿರುವಂಥದ್ದು ಹಿಂದೆ ಎಲ್ಲ ಬಹಳಷ್ಟು ಉಲ್ಲೇಖಗಳಲ್ಲಿ ಬಂದಿವೆ. ಜೊತೆಗೆ ಅಲ್ಲಿ ಈಗ ರವಿಯ ಒಂದು ನೀಚ ರಾಶಿ ತುಲಾ ರಾಶಿ ಅನ್ನೋದು ರವಿಗೆ ನೀಚತ್ವವನ್ನು ಕೊಡುವಂಥ ರಾಶಿ. ಆತನು ಮೇಷರಾಶಿಯಲ್ಲೂ ಉಚ್ಚನಾಗಿರ್ತಾನೆ. ಆತನ ಸ್ವಕ್ಷೇತ್ರ ಸಿಂಹರಾಶಿ ಆಗಿರುತ್ತೆ. ಆತನು ತುಲಾ ರಾಶಿಯಲ್ಲಿ ನೀಚತ್ವವನ್ನು ಪಡಿತಾನೆ. ಇಲ್ಲಿ ಆತನು ಪ್ರವೇಶದಿಂದ ಆತನ ಒಂದು ಅತಿ ನೀಚವಾದ ಡಿಗ್ರಿಗೆ, ಆ ಒಂದು ಡಿಗ್ರಿ ಹೇಳ್ತಾರೆ, ಆ ಒಂದು ಡಿಗ್ರಿಯಲ್ಲಿ ಆ ಕೋನದಲ್ಲಿ ಆತನು ಅತಿ ನೀಚತ್ವವನ್ನು ಅಥವಾ ಪರಮ ನೀಚತ್ವವನ್ನು ಹೊಂದುತ್ತಾನೆ ಅಂಥೇಳಿ. ಹಾಗಾಗಿ ಇದು ಈ ಬಾರಿಯ ಒಂದು ಈ ರವಿಯ ತುಲಾ ಸಂಕ್ರಾಂತಿ ಅಷ್ಟೇನೂ ಉತ್ತಮವಾದ ಫಲವನ್ನು ಜಾಗತಿಕವಾಗಿ ಕೊಡ್ತಾಯಿಲ್ಲ. ಇಲ್ಲಿ ಇದೇ ದಿನ ಕಾವೇರಿ ತೀರ್ಥೋದ್ಭವ ಆಗುವಂಥದ್ದು ಇರುತ್ತೆ. ನಮ್ಮ ತಲಕಾವೇರಿಯಲ್ಲಿ ಕಾವೇರಿ ಸಂಕ್ರಾಂತಿ ಅಥವಾ ಕಾವೇರಿ ಸಂಕ್ರಮಣ ಕಾಲದಲ್ಲಿ ಅಲ್ಲಿ ತೀರ್ಥೋದ್ಭವ ಆಗುವಂಥದ್ದು ಈ ದಿನ ಜರುಗುವಂಥದ್ದು ಇರುತ್ತೆ. ಜೊತೆಗೆ ಆಶ್ವೀಜ ಹುಣ್ಣಿಮೆ ಸಹ ಈ ದಿನ ಬರ್ತದೆ. ಅಕ್ಟೋಬರ್ 17ರಂದು ಆಶ್ವೀಜ ಹುಣ್ಣಿಮೆ, ಶೀಗೆ ಹುಣ್ಣಿಮೆ ಎಂದು ಕರೀತಾರೆ. ಹಾಗಾಗಿ ಇಂಥ ಒಂದು ಹುಣ್ಣಿಮೆಯ ಒಂದು ಆಚರಣೆ ಇದಿರುತ್ತೆ. ಅಲ್ಲಿ ಸೂರ್ಯನ ಒಂದು ಪ್ರವೇಶ ಆಗುವಂಥದ್ದು ಅಲ್ಲಿ ಚಿತ್ರಾ ನಕ್ಷತ್ರದ 3ನೇ ಪಾದ. ಅಲ್ಲಿ ಆ ದಿನ ಚಂದ್ರನಿರುವಂಥದ್ದು ರೇವತಿ ನಕ್ಷತ್ರದ 3ನೇ ಪಾದ. ರೇವತಿ ನಕ್ಷತ್ರವು ಅಲ್ಲಿ ಚಂದ್ರನ ದಶಾ ನಕ್ಷತ್ರವಾಗಿದ್ದರೆ ಚಿತ್ರಾ ನಕ್ಷತ್ರವು ಅದು ಮಂಗಳನ ದಶಾ ನಕ್ಷತ್ರ ಆಗಿರುತ್ತೆ. ಅಲ್ಲಿ ರವಿಗೆ ಬರುವಂಥದ್ದು ಆತನು ನೀಚ ರಾಶಿಗೆ ಪ್ರವೇಶ ಆಗುವಂಥದ್ದು. ಜೊತೆಗೆ ಇದೇ ಕಾಲದಲ್ಲಿ ಪ್ರಧಾನವಾದ 2 ದೀರ್ಘಚಾರಿ ಗ್ರಹಗಳು, ಉದಾಹರಣೆಗೆ ಗುರು ಮತ್ತು ಶನಿ, ಅವುಗಳು ದೀರ್ಘಚಾರಿ ಗ್ರಹಗಳಲ್ಲಿ ಬರ್ತವೆ ಪ್ರಧಾನವಾಗಿರುವಂಥದ್ದು. ಅಲ್ಲಿ ಗುರುವಿಗೆ ಈಗ ವಕ್ರಸ್ಥಿತಿ ಆಗಲೇ ಇದೆ. ಆತನು ಗುರುವನ್ನು ಆಗಲೇ ಅಲ್ಲಿ ವಕ್ರಸ್ಥಿತಿಯಲ್ಲಿ ಇದ್ದಾನೆ. ಅದೇ ರೀತಿ ಅಲ್ಲಿ ಶನಿ ಮಹಾರಾಜರು ಸಹ ಈಗ ವಕ್ರಸ್ಥಿತಿಯಲ್ಲಿ ಇದ್ದಾರೆ. ಅವರು ನವೆಂಬರ್ 14ರವರೆಗೂ ಸಹ ಅವರು ವಕ್ರಸ್ಥಿತಿಯಲ್ಲಿ ಇರ್ತಾರೆ. ಗುರುವಿಗೆ ಅಕ್ಟೋಬರ್ 9ಕ್ಕೆ ಅಲ್ಲಿ ವಕ್ರಸ್ಥಿತಿ ಪ್ರಾಪ್ತವಾಗಿದೆ. ಹಾಗಾಗಿ ಪ್ರಧಾನವಾಗಿರುವ 2 ಗ್ರಹಗಳಿಗೆ ವಕ್ರಸ್ಥಿತಿ. ಅಲ್ಲಿ ಜಗದಾತ್ಮ ಸ್ವರೂಪನಾದಂತಹ ಸರ್ವಶಕ್ತಿ ಮೂಲ ಸ್ವರೂಪನಾದಂತಹ ಭಾಸ್ಕರ ಅಥವಾ ಸೂರ್ಯನಿಗೆ ಅಲ್ಲಿ ರವಿಯಲ್ಲಿ ತುಲಾ ರಾಶಿಯಲ್ಲಿ ನೀಚತ್ವದ ಒಂದು ಸ್ಥಿತಿ. ಅದೇ ರೀತಿ ಅದಾದ 3 ದಿನಕ್ಕೆ ಒಂದು 20ನೇ ತಾರೀಕಿಗೆ ಮತ್ತೆ ಅಲ್ಲಿ ಮಂಗಳನ ನೀಚತ್ವ ಆರಂಭ ಆಗುತ್ತೆ. ಮಂಗಳನ ರಾಶಿ ಪರಿವರ್ತನೆ ಮಾಡಿ ಆತನು ಕಟಕ ರಾಶಿಗೆ ಬರ್ತಾನೆ. ಕಟಕ ರಾಶಿಯು ಮಂಗಳನ ಒಂದು ನೀಚ ಸ್ಥಾನ ಆಗಿರುತ್ತೆ. ಹಾಗಾಗಿ ಅಲ್ಲಿ ಪ್ರಧಾನವಾದ ಗ್ರಹಗಳ ವಕ್ರತ್ವ ಜೊತೆಗೆ ಶಕ್ತಿ ಮೂಲವಾದಂಥ 2 ಗ್ರಹಗಳಿಗೆ ಅಲ್ಲಿ ಬರುವಂಥ ನೀಚತ್ವ. ಇದರಿಂದಾಗಿ ಜಗತ್ತಿಗೆ ನಾನಾ ರೀತಿಯ ಸಂಕಷ್ಟಗಳ ಸರಮಾಲೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ವರ್ಷದಲ್ಲಿ ಆಗಾಗ ಆಗ್ತಾ ಇರುವಂಥ ಪ್ರತಿ ವರ್ಷದಲ್ಲಿ 1 ಬಾರಿ 2 ಬಾರಿ ಅಂತ ಆಗುವಂಥ ಸ್ಥಿತಿ ಬರುತ್ತೆ.
ಆದರೆ ಇಲ್ಲಿ ಈ ಬಾರಿಯ ಒಂದು ಸ್ಥಿತಿ ಸ್ವಲ್ಪ ಒಂದು ವೈರುಧ್ಯವನ್ನು ಜಾಸ್ತಿ ಮಾಡುವಂಥ ಅದರ ಇಂಟೆನ್ಸಿಟಿ ಅಥವಾ ಅದರ ಪರಿಣಾಮ ಅಡ್ಡ ಪರಿಣಾಮ ತುಂಬ ಒಂದು ಹೆಚ್ಚಿನ ಒಂದು ಮಟ್ಟದಲ್ಲಿ ಆಗುವಂಥದ್ದು ಕಂಡುಬರುತ್ತೆ. ಅಲ್ಲಿ ವಾಯುರಾಶಿಯಾದ ತುಲಾರಾಶಿಯಲ್ಲಿ ಇರುವಂಥದ್ದು, ಜಲರಾಶಿಯಲ್ಲಿ ಅದು ಮಂಗಳನು ಬರುವಂಥದ್ದು, ಜೊತೆಗೆ ವಾಯುರಾಶಿಯಲ್ಲಿ ಶನಿ ಮಹಾರಾಜರು ತಮ್ಮ ಸ್ವಕ್ಷೇತ್ರವಾದ ಅಲ್ಲಿ ಕುಂಭದಲ್ಲಿ ವಕ್ರಿಯಾಗಿರುವಂಥದ್ದು, ಗುರುವು ಒಂದು ಭೂತತ್ವದ ರಾಶಿ ವೃಷಭ ರಾಶಿಯಲ್ಲಿ ಅವರು ವಕ್ರಿಯಾಗಿರುವಂಥದ್ದು. ಹಾಗಾಗಿ ಭೂಮಿಗೆ ವಾಯು ಮತ್ತು ನೀರಿನಿಂದ ಆಗುವಂಥ ಕಂಟಗಳು ಜಾಸ್ತಿ ಆಗ್ತವೆ. ಸುನಾಮಿಗಳು ಬರುವಂಥದ್ದು, ಚಂಡಮಾರುತಗಳು ಬರುವಂಥದ್ದು, ಬೇರೆ ಬೇರೆ ರೀತಿಯ ಈ ಚಂಡಮಾರುತದ ಅಲೆಗಳಿಂದ ಅಲ್ಲಿ ಬೇರೆ ನೀರು ಅಥವಾ ಆ ಸಮುದ್ರದ ಅಲೆಗಳು ಮತ್ತಷ್ಟು ಹೆಚ್ಚು ಬಲವಾಗುವಂಥದ್ದು. ಜೊತೆಗೆ ಇದೇ ಕಾಲದಲ್ಲಿ ಭೂಮಿಗೆ ಈ ಅನೇಕ ರೀತಿಯ ತೊಂದರೆಗಳು, ಅದು ಭೂಕಂಪನ ಮೂಲಕನೋ ಭೂಕುಸಿತ ಮೂಲಕನೋ ಅಥವಾ ಪ್ರವಾಹದ ಮೂಲಕನೋ ಆಗುವಂಥದ್ದು. ಆ ಕಾಲದಲ್ಲಿ ಮಳೆ ಬರುವಂಥದ್ದು, ಮರುಭೂಮಿಗಳಲ್ಲಿ ಪ್ರವಾಹ ಬರುವಂಥದ್ದು, ಈ ರೀತಿ ನಾನಾ ರೀತಿಯ ಕಂಡು ಕೇಳಿದಂಥ ಒಂದು ಪ್ರಾಕೃತಿಕವಾದ ವಿಕೋಪಗಳು ಈ ಅಕ್ಟೋಬರ್ 17ರಿಂದ ಆರಂಭಿಸಿ ನವಂಬರ್ 16ರವರೆಗೆ ಅಂದರೆ 1 ತಿಂಗಳ ಕಾಲ ತುಲಾ ಮಾಸದಲ್ಲಿ ಬರುವಂಥ ಸಾಧ್ಯತೆ ಬರುತ್ತೆ. ಅನೇಕ ರೀತಿಯ ಪ್ರಾಕೃತಿಕ ವಿಕೋಪಗಳ ಜೊತೆಗೂ ಅಲ್ಲಿ ಈ ಜನಮಾನಸದಲ್ಲಿ ಸಹ ತೊಂದರೆಗಳು ಬರುವಂಥದ್ದು. ಆಗ ಜನ ಮನಸ್ಸಿನಲ್ಲಿ ಆವಾಗ ರವಿ ನೀಚತ್ವ, ಅಲ್ಲಿ ಮಂಗಳ ನೀಚತ್ವ, ಈ ಗುರು ಶನಿಗಳ ವಕ್ರತೆಯಿಂದ ಜನರ ಮನಸ್ಸು ಸಹ ನೀಚತ್ವ ಮತ್ತು ವಕ್ರತೆ ಹೋಗುತ್ತೆ. ಇದು ಆ ದೇಶ, ಈ ದೇಶ, ಆ ರಾಜ್ಯ, ಈ ರಾಜ್ಯ, ಆ ಜಾತಿ, ಈ ಧರ್ಮ ಅಂತೆಲ್ಲ ಎಲ್ಲ ದೇಶದಲ್ಲೂ ಎಲ್ಲ ಧರ್ಮದಲ್ಲೂ ಈಗ ಒಂದು ನೀಚತ್ವದ ಬುದ್ಧಿ ಜನರಲ್ಲಿ ಜಾಸ್ತಿ ಬರುತ್ತೆ. ಪ್ರತಿ ಮನೆಯಲ್ಲೂ ಇಂಥ ಒಂದು ವ್ಯಕ್ತಿಗಳ ಮನಸ್ಸಲ್ಲಿ ನೀಚತ್ವದ ಬುದ್ಧಿ, ವಕ್ರ ಬುದ್ಧಿ, ಅನೇಕ ರೀತಿಯ ಜಗಳಗಳು, ಕಲಹಗಳಿಗೆ ಕಾರುವಂಥದ್ದು, ಜೊತೆಗೆ ಜಾಗತಿಕವಾಗಿದ್ದಂಥ ಜಗಳ, ಕಲಹ, ಯುದ್ಧಗಳು ಈಗ ಬೆಂಕಿಗೆ ತುಪ್ಪ ಹಚ್ಚಿದಂತೆ ಇನ್ನಷ್ಟು ವೇಗವನ್ನು ಪಡೆಯುವಂಥದ್ದು. ಅಲ್ಲಲ್ಲಿ ದಾಳಿಗಳಾಗುವಂಥದ್ದು, ಅಲ್ಲಲ್ಲಿ ಈ ಒಂದು ಬಾಂಬ್ನಂತಹ ದಾಳಿಗಳಾಗ್ಬೋದು, ಅಲ್ಲಲ್ಲಿ ಈ ಸೈನಿಕರ ಮೇಲೆ ಅಥವಾ ಜನಸಾಮಾನ್ಯರ ಮೇಲೆ ಹಲ್ಲೆಗಳಾಗುವಂಥದ್ದು. ಜೊತೆಗೆ ಎಲ್ಲಿ ಸ್ವಲ್ಪ ಜನಗಳು ಸಂದಣಿ ಇರುವಂಥದ್ದು ಮಾಲ್ಗಳು, ಮಾರ್ಕೆಟ್ಗಳು ಅಥವಾ ಇನ್ನಿತರವಾದ ಜಾತ್ರೆ, ಯಾತ್ರಾ ಪ್ರದೇಶಗಳಲ್ಲಿ ಅಲ್ಲಿ ಕೆಲವೊಂದು ರೀತಿಯ ಅವಘಡಗಳು ಸಂಭವಿಸುವಂಥದ್ದು, ಸ್ಫೋಟಗಳಾಗುವಂಥ ಎಲ್ಲ ಸಾಧ್ಯತೆ. ಅದೇ ರೀತಿ ಈ ಕಾಲದಲ್ಲಿ ಈ ಜನರ ಒಂದು ದಾಯಾದಿ ಕಲಹ ಹೆಚ್ಚಾಗುತ್ತೆ. ಹೆಣ್ಣು, ಹೊನ್ನು, ಮಣ್ಣು ಅಂತ ಹೇಳ್ತಾರೆ. ಆ 3 ಕಾರಣ ಹೆಚ್ಚಾಗಿ ಎಲ್ಲ ತೊಂದರೆಗಳಾಗುವಂಥ ಅದರಿಂದಲೇ ಹಾಗೆ ಹಣಕ್ಕಾಗಿನೋ ಭೂಮಿಗಾಗಿನೋ ಅಥವಾ ಹೆಣ್ಣಿನ ವಿಚಾರವೂ ಆಗುವಂಥ ಕೊಲೆಗಳು ಅಂತ ಹೇಳ್ತೇವೆ, ಅವುಗಳು ಈಗ ಜಾಸ್ತಿ ಆಗುತ್ತೆ. ಜೊತೆಗೆ ದಾಯಾದಿ ಕಲಹಗಳು ಪ್ರತಿಯೊಂದು ಮನೆಯಲ್ಲೂ ಅಣ್ಣ ತಮ್ಮಂದಿರ ಮಧ್ಯೆ, ಅಕ್ಕ ತಂಗಿಯರ ಮಧ್ಯೆ, ಸೋದರರ ಮಧ್ಯೆ, ಬಂಧುಗಳ ಮಧ್ಯೆ ಅಥವಾ ಕುಟುಂಬಸ್ಥರ ಮಧ್ಯೆ ಆಗುವಂಥ ಕಲಹಗಳು ಈಗ ಉಗ್ರ ಸ್ವರೂಪವನ್ನು ಪಡೆಯುವಂಥದ್ದು ಇವೆಲ್ಲ ಇರುತ್ತೆ. ಜೊತೆಗೆ ಈ ದೇಶಗಳ ಮಧ್ಯೆ ಗಡಿ ವಿವಾದಗಳು ಹೆಚ್ಚಳಾಗಿ ಗಡಿ ಪ್ರದೇಶದಲ್ಲಿ ತುಂಬ ಒಂದು ಒತ್ತಡದ ವಾತಾವರಣ ಬರುವಂಥದ್ದು. ಅನಿರೀಕ್ಷಿತವಾಗಿ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದಂಥ ಒಂದು ದೇಶದ ಮೇಲೆ ಈಗ ಒಂದು ದಾಳಿಯಾಗಿ ಆ ದೇಶಕ್ಕೆ ತುಂಬ ಒಂದು ಹಾನಿ ಆಗುವಂಥದ್ದು. ಅದೇ ರೀತಿ ಅನೇಕ ರೀತಿಯ ಒಂದು ಆಧುನಿಕ ಶಸ್ತ್ರಾಸ್ತ್ರಗಳ ಪ್ರಯೋಗಕ್ಕೆ ಈಗ ಒಂದು ಅದರದ್ದು ಟ್ರಯಲ್ ರನ್ ಅಂತ ಹೇಳ್ತೀವಿ. ಈಗ ಭಾಳಷ್ಟು ನಮಗೆ ಗೊತ್ತಿಲ್ಲದಂಥ ಅನೇಕ ರೀತಿಯ ಶಸ್ತ್ರಾಸ್ತ್ರಗಳು ವಿವಿಧ ದೇಶಗಳಲ್ಲಿ ಇರ್ತವೆ. ಅವುಗಳ ಒಂದು ಮಿಲಿಟರಿ ಗುಪ್ತ ಕಾರ್ಯಾಚರಣೆ, ರಹಸ್ಯ ಕಾರ್ಯಾಚರಣೆ, ಸೀಕ್ರೆಟ್ ಅಂತ ಹೇಳ್ತಾರೆ. ಅಂಥ ಒಂದು ಹಲವಾರು ರಹಸ್ಯವಾದ ಶಸ್ತ್ರಾಸ್ತ್ರಗಳು, ರಹಸ್ಯವಾದ ಉಪಕರಣಗಳು ಅಥವಾ ಜೈವಿಕ ಅಸ್ತ್ರಗಳ ಪ್ರಯೋಗಗಳು ಈಗ ಬರುವಂಥ ಸಾಧ್ಯತೆ ಈ ಕಾಲದಲ್ಲಿ ಬರ್ಬೋದು. ಯಾಕಂದರೆ ನೀಚತ್ವ ಅಲ್ಲೆಲ್ಲವೂ ಎಲ್ಲ ಜನರ ಮನಸ್ಸಲ್ಲಿ ನೀಚತ್ವ ಬರುತ್ತೆ. ಅದನ್ನು ಯುದ್ಧ ಮಾಡೋರು, ಯೋಧರು ಇರ್ಬೋದು, ಯುದ್ಧ ಮಾಡುವಂಥ ಒಂದು ರಾಜಕಾರಣಿಗಳಿರ್ಬೋದು, ಅಥವಾ ದೇಶಗಳ ಆಳುವಂಥ ಪ್ರಧಾನಿಗಳು, ರಾಷ್ಟ್ರಪತಿಗಳು, ಅಧ್ಯಕ್ಷರು ಇರ್ಬೋದು, ಎಲ್ಲರ ಮನಸ್ಸಲ್ಲಿ ಈಗ ಒಂದು ನೀಚತ್ವ ಮತ್ತು ವಕ್ರತ್ವಗಳು ಅಡ್ಡವಾಗಿ ಬರ್ತವೆ. ಹಾಗಾಗಿ ಎಲ್ಲವೂ ಈಗ ಅಡ್ಡದಾರಿಯಲ್ಲಿ ಅಥವಾ ವಂಚನೆಯ ಮೂಲಕ, ದ್ರೋಹದ ಮೂಲಕ ಮಾಡುವಂಥ ಪ್ರಕ್ರಿಯೆಗಳು ಯುದ್ಧರಂಗದಲ್ಲಿ ಸಹ ಈಗ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಕಾಲದಲ್ಲಿ ಆರ್ಥಿಕತೆ ತುಂಬ ಕುಸಿದು ಹೋಗುತ್ತೆ. ಆರ್ಥಿಕತೆ ತುಂಬ ಕುಸಿದು ಹೋಗಿ ಅಲ್ಲಿ ಎಲ್ಲ ಒಂದು ಅವಶ್ಯ ವಸ್ತುಗಳ ಬೆಲೆ ಹೆಚ್ಚಳಾಗುವಂಥದ್ದು, ಷೇರು ಮಾರುಕಟ್ಟೆಗೆ ಇನ್ನಷ್ಟು ಧರಾಶಯ ಆಗುವಂಥದ್ದು, ಜೊತೆಗೆ ಈ ಬ್ಯಾಂಕು, ಷೇರು, ಫೈನಾನ್ಸು ಮುಂತಾದವುಗಳಿಗೆಲ್ಲ ಸ್ವಲ್ಪ ಈಗ ಇನ್ನೊಂದು ಸಂಕಷ್ಟಗಳು ಬರುವಂಥದ್ದು. ಕೆಲವೊಂದು ಬ್ಯಾಂಕ್ಗಳು ದಿವಾಳಿ ಆಗುವಂಥದ್ದು, ರಾಷ್ಟ್ರ ಮಟ್ಟದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಇವೆಲ್ಲ ಸಾಧ್ಯತೆ ಬರುತ್ತೆ. ಹೀಗಾಗಿ ಅನೇಕ ರೀತಿಯ ವಿಚಿತ್ರವಾದ ವರ್ತನೆಗಳು ಈ ತುಲಾ ಮಾಸದಲ್ಲಿ ಬರುವಂಥದ್ದು. ಜಗತ್ತೇ ವಕ್ರತ್ವಕ್ಕೆ ಮತ್ತು ನೀಚತ್ವಕ್ಕೆ ಹೋಗುವಂಥ ಸಾಧ್ಯತೆ. ಜಗದಾತ್ಮ ರೂಪಿ ಭಾಸ್ಕರನಿಗೆ ಅಲ್ಲಿ ನೀಚತ್ವ, ಜೊತೆಗೆ ಸರ್ವಶಕ್ತಿ ಮೂಲ ಸ್ವರೂಪವಾದಂಥ ಕುಜನಿಗೆ ಅಲ್ಲಿ ನೀಚತ್ವ, ಜೊತೆಗೆ ಗುರು ಶನಿಗಳ ಒಂದು ವಕ್ರತ್ವ ಇವೆಲ್ಲವೂ ಈಗ ಕಾರಣದಲ್ಲಿ ಈ ತುಲಾ ಮಾಸದಲ್ಲಿ ಬರುವ ಕಾರಣ ಅದಕ್ಕೆ ಜಗತ್ತಿನ ಒಂದು ಆತ್ಮ ಸ್ವರೂಪದ ಸೂರ್ಯನು ಆ ಕಾಲದಲ್ಲಿ ಯಾವುದೇ ರೀತಿಯ ಒಂದು ಜನರಿಗೆ ಸಹಾಯ ಮಾಡುವ ಸ್ಥಿತಿ ಆತನಿಗೆ ಇರುವುದಿಲ್ಲ. ಅಲ್ಲದೆ ಆತನ ಒಂದು ಭೂಮಿಗೆ ಕಾಣುವಂಥ ರೀತಿಯಲ್ಲಿ ಮಾತ್ರ ಹೇಳುವಂಥದ್ದು. ಇದು ಭಾಸ್ಕರನಿಗೆ ಯಾವತ್ತೂ ನೀಚತ್ವವಾಗಲಿ ವಕ್ರತ್ವವಾಗಲಿ ಅನ್ನೋದಿಲ್ಲ. ಆತನು ಯಾವಾಗಲೂ ಒಂದು ಶಕ್ತಿ ಮೂಲನೇ ಆಗಿದ್ದಾನೆ. ಆದರೆ ನಮಗೆ ಭೂ ನಿವಾಸಿಗಳಿಗೆ, ಈ ಭೂಲೋಕದ ನಿವಾಸಿಗಳಿಗೆ ಮಾತ್ರ ಈ ಪರಿಣಾಮಗಳು ಅಡ್ಡ ಪರಿಣಾಮ ಬರ್ತವೆ. ಹಾಗಾಗಿ ಇವೆಲ್ಲ ಸ್ವಲ್ಪ ಬರುವಂಥದ್ದನ್ನು ಎಲ್ಲರೂ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅಲ್ಲದೇ ರೀತಿಯ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಜನರಲ್ಲಿ ಈಗ ಒಂದು ವಕ್ರತ್ವ ನೀಚತ್ವಗಳು ಪ್ರತಿಯೊಬ್ಬರ ಮನದಲ್ಲೂ ಬರೋ ಕಾರಣ ಆ ಮನಸ್ಸಿನಲ್ಲಿ ನೀವು ಮಾಡುವಂಥ ಭಾವನೆಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಧರ್ಮ ಮಾರ್ಗ ಮಾಡಬೇಕು. ಕೊನೆಗೆ ಇದರ ಒಂದು ಹೇಳುವಂಥ ಶ್ಲೋಕಗಳನ್ನು ಹೇಳ್ತೇನೆ, ಅದನ್ನು ಮಾಡೋದು ಒಳ್ಳೆಯದಾಗತ್ತೆ. ಹಾಗಾಗಿ ಈ ಒಂದು ತುಲಾ ಸಂಕ್ರಾಂತಿಯ ಫಲ ಜಾಗತಿಕವಾಗಿಯೂ, ಆರ್ಥಿಕವಾಗಿಯೂ, ಸಾಮಾಜಿಕವಾಗಿಯೂ ಅಥವಾ ದೇಶದ ಒಂದು ಸ್ಥಿತಿಗಳ ಅನುಸರಣೆ, ರಕ್ಷಣೆ ವಿಚಾರವಾಗಿ ಅಷ್ಟೊಂದು ಉತ್ತಮ ಫಲವಿಲ್ಲ. ಪ್ರಕೃತಿಯಲ್ಲೂ ಅನೇಕ ರೀತಿಯ ಭಿನ್ನತೆಗಳು, ವೈರುಧ್ಯಗಳು ಬರುವಂಥ ತಿಂಗಳಾಗ್ಬೋದಾಗಿದೆ. ಇಷ್ಟು ಈ ಸೂರ್ಯನ ಒಂದು ತುಲಾ ಮಾಸದ ಒಂದು ಫಲವನ್ನು, ಸಾರ್ವತ್ರಿಕ ಫಲವನ್ನು ಹೇಳಿದಾಯಿತು.
ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಫಲ ಹೇಳ್ತಾರೆ ನಾವು ಗಮನಿಸೋಣ. ಮೇಷರಾಶಿಗೆ ಈ ಸೂರ್ಯನ ಒಂದು ವಿಚಾರ ಗಮನಿಸಿದಾಗ ನಿಮ್ಮ ರಾಶಿಯಿಂದ ಆತನು ಇರುವಂಥದ್ದು 7ನೇ ಮನೆ. ಅಲ್ಲಿ ಸೂರ್ಯನು ಕೇವಲ 4 ಸ್ಥಾನಗಳು ಉತ್ತಮ ಫಲವನ್ನು ಕೊಡ್ತಾನೆ. ಯಾವಾಗ ಸೂರ್ಯನ ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿದ್ದಾಗ ಉತ್ತಮ ಫಲ ಕೊಡ್ತಾನೆ, ನಿಮ್ಮ ರಾಶಿಯಿಂದ 6ನೇ ರಾಶಿಯಲ್ಲಿದ್ದಾಗ, ನಿಮ್ಮ ರಾಶಿಯಿಂದ 10ನೇ ರಾಶಿ, ಜೊತೆಗೆ ನಿಮ್ಮ ರಾಶಿಯಿಂದ 11ನೇ ರಾಶಿ, 3, 6, 10, 11 ಮುಂತಾದ ಸ್ಥಾನಗಳಲ್ಲಿ ಮಾತ್ರ ಸೂರ್ಯನಿಂದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಉಳಿದ ಸ್ಥಾನಗಳಲ್ಲಿ ಸೂರ್ಯನಿಂದ ಮಿಶ್ರ ಫಲ ಅಥವಾ ಕೆಲವೊಂದು ಸ್ಥಾನಗಳಲ್ಲಿ ಸಂಕಷ್ಟ ಫಲ ಬರ್ಬೋದು. ಈಗ ನಿಮ್ಮ ರಾಶಿಯಿಂದ ಇರುವಂಥದ್ದು ಸ್ವಲ್ಪ 7ನೇ ಮನೆ ಆಗಿರೋದ್ರಿಂದ ಅದು ಸಂಕಷ್ಟ ಫಲವನ್ನು ಸೂಚನೆ ಮಾಡುತ್ತೆ. ಮೇಷರಾಶಿಯವರಿಗೆ ಈ ತುಲಾ ಮಾಸವು ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಆಗಲೇ ಹೇಳಿದಂಥ ಆ ಅಡ್ಡ ಪರಿಣಾಮಗಳು ಯಾವುದು ಹೇಳಿದೆ, ಉದಾಹರಣೆಗೆ ದಾಯಾದಿ ಕಾಲ ಬರ್ಬೋದು, ಏನಾದರೂ ಶತ್ರುಪೀಡೆ ಬರ್ಬೋದು, ಇನ್ನೇನಾದರೂ ಆರ್ಥಿಕವಾದ ಸಮಸ್ಯೆಗಳು ಬರ್ಬೋದು, ಅವೆಲ್ಲ ನಿಮಗೆ ಈಗ ಬರ್ಬೋದು. ಇನ್ನು ಕೌಟುಂಬಿಕ ಕಾಲ ಅಂತ ಹೇಳ್ತೀನಿ, ಕೌಟುಂಬಿಕ ಕಾಲ ಸಹ ನಿಮಗೆ ಬರ್ಬೋದು. ಈಗ ಸಪ್ತಮದಲ್ಲಿ ಇರುವ ಕಾರಣ ಕೌಟುಂಬಿಕ ಕಾಲ ಅಂದರೆ ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸೋದರ ಸೋದರಿಯರ ಮಧ್ಯೆ ಇವೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಆಸ್ತಿಗಾಗಿನೋ ಹಣಕ್ಕಾಗಿನೋ ಅಥವಾ ಇನ್ನಿತರ ಯಾವುದೇ ಒಂದು ಉದ್ದೇಶಕ್ಕಾಗಿನೋ ಅಲ್ಲಿ ಕಲಹಗಳು ಜಗಳ ಬರುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ಈ ಮೇಷರಾಶಿಯವರು ಉದ್ಯೋಗಿಗಳಿಗೆ ಅವರ ಒಂದು ಸ್ಥಾನಕ್ಕೆ ಕೂತು ಬರೋದು, ಟ್ರಾನ್ಸ್ಫರ್ಗಳು ಆಗುವಂಥದ್ದು, ಜೊತೆಗೆ ಅನಿರೀಕ್ಷಿತವಾಗಿ ನಿಮಗೆ ಇಷ್ಟ ಇಲ್ಲದಂಥ ಜಾಗಕ್ಕೆ ವರ್ಗಾವಣೆ ಮಾಡುವಂಥದ್ದು ಇವೆಲ್ಲ ಸಾಧ್ಯತೆ. ಕೆಲಸದ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಒತ್ತಡ, ಮೇಲಾಧಿಕಾರಿ ನಿಮ್ಮ ಹೈಯರ್ ಆಫೀಸರ್ಗೂ ನಿಮಗೂ ತುಂಬ ಮಾತಿನ ಕಲಹಗಳಾಗುವಂಥದ್ದು. ಇನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಕೋರ್ಟ್ ಕಚೇರಿ ಅಥವಾ ಇನ್ನಿತರ ಸರ್ಕಾರಿ ಕೆಲಸ ಇತ್ಯಾದಿ ಮಾಡುವಾಗ ತುಂಬ ವಿಳಂಬ ಆಗುವಂಥದ್ದು, ಅವಕಾಶಗಳು ಮಿಸ್ ಆಗುವಂಥದ್ದು. ಅದು ಯಾವುದೇ ನೀವು ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಅವೆಲ್ಲ ಸ್ವಲ್ಪ ಈಗ ಪೋಸ್ಟ್ಪೋನ್ಮೆಂಟ್ ಆಗುವಂಥದ್ದು, ಎಕ್ಸಾಮ್ ಪೋಸ್ಟ್ಪೋನ್ಮೆಂಟ್, ಇಂಟರ್ವ್ಯೂ ಪೋಸ್ಟ್ಪೋನ್, ಇಂಥ ಪೋಸ್ಟ್ ಅಂದರೆ ಪೂರ್ಣ ಅದು ವಿಳಂಬಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಯಾರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಉದಾಹರಣೆಗೆ ಮೇಷರಾಶಿಯಲ್ಲಿ ಯಾರಿಗೆ ಆದರೂ ಒಂದು ಹಾರ್ಟ್ ಪ್ರಾಬ್ಲಮ್ ಇದೆ ಅಥವಾ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ಮು, ಡಯಾಬಿಟಿಸೋ, BP ಇದ್ದವರಿಗೆ ಈ ಕಾಲದಲ್ಲಿ ತುಲಾ ಮಾಸದಲ್ಲಿ ಅದೆಲ್ಲ ಸ್ವಲ್ಪ ಹೆಚ್ಚಳ ಆಗ್ಬೋದು. ಹಾಗಾಗಿ ಆರೋಗ್ಯದ ಕಾಳಜಿ ಸಹ ಬೇಕಾಗುತ್ತೆ. ಆರೋಗ್ಯದ ರಕ್ಷಣೆ ಮಾಡುವಂಥ ಸೂಕ್ತ ಕಾಲದಲ್ಲಿ ಆಗುವಂಥ ಒಂದು ತಪಾಸಣೆಯನ್ನು, ಚೆಕಪ್ಪನ್ನು ಮಾಡಬೇಕು. ಟ್ಯಾಬ್ಲೆಟನ್ನು ಅಥವಾ ನಿಮಗೇನಾದರೂ ಮೆಡಿಸಿನ್ ಅದನ್ನು ತಪ್ಪಿಸದೆ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಈ ಮೇಷರಾಶಿಯವರಿಗೆ ತುಲಾ ಮಾಸವು ಅಷ್ಟೇನು ಉತ್ತಮವಾದ ಫಲ ನಿರೀಕ್ಷೆ ಮಾಡೋದಿಲ್ಲ. ತನು ಮನ ಧನದ ಎಚ್ಚರಿಕೆ ಬೇಕು. ತನು ಅಂದರೆ ಆರೋಗ್ಯದ ವಿಚಾರ, ಮನ ಅಂದರೆ ಮನಸ್ಸಿನ ಮತ್ತು ಮಾತಿನ ನಿಯಂತ್ರಣ, ಧನ ಅಂದರೆ ಹಣಕಾಸಿನ ವಿಚಾರ, ಮೂರಲ್ಲೂ ಸಹ ಹೆಜ್ಜೆ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಮಾತು ನಡವಳಿಕೆ ಸ್ವಲ್ಪ ಚೆನ್ನಾಗಿರಬೇಕು. ಮನೆಯಲ್ಲೂ ಕಲ ಬರುತ್ತೆ, ವ್ಯಾಪಾರದಲ್ಲೂ ಕಲ ಬರುತ್ತೆ, ಉದ್ಯೋಗ ಸ್ಥಾನದಲ್ಲೂ ಕಲಹಗಳು ಬರ್ಬೋದು. ಹಾಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಇವೆರಡು ತತ್ವ ನಿಮಗೆ ಈಗ ಬೇಕಾಗುತ್ತೆ. ಹಾಗಾಗಿ ಕೊನೆಗೆ ಹೇಳುವಂಥ ಈ ಸೂರ್ಯನಿಗೆ ಸಂಬಂಧಪಟ್ಟಂತಹ ಶ್ಲೋಕ, ಸ್ತುತಿ ಶ್ಲೋಕ ಮಾರ್ಗವನ್ನು, ಪ್ರಾರ್ಥನಾ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಮೇಷರಾಶಿಯವರು. ಆ ಬಳಿಕ ಗಮನಿಸೋಣ ವೃಷಭ ರಾಶಿ. ವೃಷಭ ರಾಶಿಗೆ ಈ ಒಂದು ವಿಚಾರದಲ್ಲಿ ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ನಿಮ್ಮ ರಾಶಿಯಿಂದ ಅಲ್ಲಿ 6ನೇ ಸ್ಥಾನದಲ್ಲಿ, ಅದು 6ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ. ನಿಮಗೆ ರವಿಯಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಖಂಡಿತ ಇಲ್ಲ. ವೃಷಭ ರಾಶಿಯವರಿಗೆ ಅದರ ಬದಲು ಹೆಚ್ಚಿನ ಒಂದು ಉತ್ತಮ ಪರಿಣಾಮಗಳು ರವಿಯಿಂದ ಆಗುತ್ತೆ. ತುಲಾ ಮಾಸದಲ್ಲಿ ಈ ಒಂದು ವೃಷಭ ರಾಶಿಯವರಿಗೆ ಆರೋಗ್ಯ ಸುಧಾರಣೆ ಆಗುತ್ತೆ, ಮನಃಶಾಂತಿ ಇರುತ್ತೆ, ನೆಮ್ಮದಿರುತ್ತೆ. ಜೊತೆಗೆ ನೀವು ಮಾಡುವಂಥ ವೃತ್ತಿ ಉದ್ಯೋಗಗಳಿಗೆ ಪ್ರಮೋಷನೋ, ಬಡ್ತಿನೋ, ಇನ್ಕ್ರಿಮೆಂಟೋ ಸಿಗ್ಬೋದು. ಅದು ಅನಿರೀಕ್ಷಿತವಾಗಿ ನಿಮಗೆ ಏನಾದರೂ ವಿಷಯದ ಇನ್ಸೆಂಟಿವ್ಗಳು ನಿಮಗೆ ಸಿಗುವಂಥದ್ದು. ಇನ್ನು ಸ್ವಂತವಾದ ವ್ಯಾಪಾರ ಉದ್ಯೋಗ ಮಾಡೋರಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುವಂಥದ್ದು. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ಬೆಲೆಗಳು ಹೆಚ್ಚಾಗಿ ಅದರ ಲಾಭ ನೀವು ಪಡೆಯುವಂಥದ್ದು. ಜೊತೆಗೆ ಯಾರು ಉದ್ಯೋಗಕ್ಕೆ ಜಾಬ್ಗಾಗಿ ಪ್ರಯತ್ನ ಮಾಡೋದ್ರೊಳಗೆ ಉದ್ಯೋಗ ಸಿಗುವಂಥದ್ದು. ಸಾಫ್ಟ್ವೇರು, ಹಾರ್ಡ್ವೇರ್ ಅಥವಾ ಕಂಪ್ಯೂಟರ್ ಕ್ಷೇತ್ರ, ಎಲೆಕ್ಟ್ರಾನಿಕ್ ಮಾಧ್ಯಮ ಕ್ಷೇತ್ರ, TV ಸಿನಿಮಾ ಕ್ಷೇತ್ರ ಇಂಥದ್ದೆಲ್ಲರಿಗೆ ಯಾರು ವರ್ಕ್ ಮಾಡಿದ್ರೆ ಅವರಿಗೆ ಒಂದು ಹೊಸ ಅವಕಾಶಗಳು, ಚಾನ್ಸ್ಗಳು ಸಿಗುವಂಥದ್ದು. ಹೊಸ ಪ್ರಾಜೆಕ್ಟಲ್ಲಿ ನಿಮಗೆ ಒಂದು ಅವಕಾಶಗಳು ಸಿಗುವಂಥದ್ದು. ಈ ರೀತಿ ಹಲವಾರು ನಿರೀಕ್ಷಿತ ಹಾಗೂ ಅನಿರೀಕ್ಷಿತ ಫಲಗಳು ವೃಷಭ ರಾಶಿಯವರಿಗೆ ಈ ಕಾಲದಲ್ಲಿ ರವಿಯ ಅನುಗ್ರಹದಿಂದ ಈ ತುಲಾ ಮಾಸದಲ್ಲಿ ಅಂದರೆ ಅಕ್ಟೋಬರ್ 17ರಿಂದ ನವೆಂಬರ್ 16ರ ಅವಧಿಯೊಳಗೆ ನಿಮಗೆ ಆಗುತ್ತೆ. ಹಾಗಾಗಿ ನೀವು ಹೆಚ್ಚೇನು ಚಿಂತೆ ಪಡುವಂತಿಲ್ಲ. ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ, ಇನ್ನಿತರ ಕೆಲಸಗಳಿದ್ರೆ ಅವೆಲ್ಲ ನಿಮಗೆ ಬೇಗ ಆಗುತ್ತೆ. ಜೊತೆಗೆ ಜಯನೂ ನಿಮಗೆ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ಶುಭಫಲಗಳು ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸಾಧಕರಿಗೂ, ಗೃಹಿಣಿ ಮಹಿಳೆಯರಿಗೂ ಎಲ್ಲ ವೃಷಭ ರಾಶಿಯವರಿಗೂ ಸೂರ್ಯ ಭಗವಾನರು ಅನುಗ್ರಹ ಮಾಡ್ತಾಯಿದ್ದಾರೆ. ಅದನ್ನೆಲ್ಲ ಚೆನ್ನಾಗಿ ಒಳ್ಳೆಯ ಮನಸ್ಸಿಂದ ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ಆಸಕ್ತಿ ಇದ್ದರೆ ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕ, ಸ್ತುತಿ ಮಂತ್ರಗಳನ್ನು ಹೇಳ್ಬೋದಾಗಿದೆ ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಕಾಲದಲ್ಲಿ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಬರುವಂಥದ್ದು 5ನೇ ಸ್ಥಾನ. ಪಂಚಮದಲ್ಲಿ ಸೂರ್ಯನಿಂದ ಸಮ್ಮಿಶ್ರ ಫಲ ವ್ಯಕ್ತವಾಗುತ್ತೆ. ಅಂದರೆ ಅಂತ ತುಂಬ ಒಳ್ಳೆಯದಲ್ಲ, ತುಂಬ ಕೆಟ್ಟದಲ್ಲ. ಕೆಲವೊಂದು ವಿಚಾರವಾಗಿ ಸ್ವಲ್ಪ ವೈಯಕ್ತಿಕ ವಿಚಾರದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದು. ಹಾಗಾಗಿ ಸಮ್ಮಿಶ್ರ ಫಲ ಬರುವಂಥ ರಾಶಿಯಲ್ಲಿ ನೀವಿದ್ದೀರಾ. ನಿಮಗೆ ಕೆಲವೊಮ್ಮೆ ಈ ಕೌಟುಂಬಿಕ ಕಲಹಗಳು ಈ ಕಾಲದಲ್ಲಿ ಹೆಚ್ಚಳಾಗ್ಬೋದು. ಕೌಟುಂಬಿಕ ಮೊದಲು ತಂದೆ ಮಕ್ಕಳ ಕಲಹ, ವಿಷಯವಾಗಿ ತಂದೆ ಮತ್ತು ಮಕ್ಕಳ ಮಧ್ಯೆ, ತಾಯಿ ಮತ್ತು ಮಕ್ಕಳ ಮಧ್ಯೆ, ಜೊತೆಗೆ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ಕಿರಿಯ ಸಹೋದ್ಯೋಗಿಗಳ ಜೊತೆಗೆ ಸ್ವಲ್ಪ ಒಂದು ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯ ಬರುವಂಥದ್ದು, ಅಥವಾ ಅವರ ಹೇಳಿದ ಒಂದು ಮಾತು ನಿಮಗೆ ಅಪ್ರಿಯವಾಗುವಂಥದ್ದು, ಅಥವಾ ಅವರು ನಿಮ್ಮ ವಿರುದ್ಧವಾಗಿ ಏನಾದರೂ ಒಂದು ಅವಮಾನಕರ ಘಟನೆಗಳನ್ನು ಮಾಡಿಸುವಂತೆ ಮಾಡುವಂಥದ್ದು, ಇವೆಲ್ಲ ಆಗ್ಬೋದಾಗಿದೆ. ಹಾಗಾದರೆ ಸ್ವಲ್ಪ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಎಚ್ಚರ ವಹಿಸುವಂಥ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಮನಸ್ಸಲ್ಲಿ ಇದ್ದಕ್ಕಿದ್ದಂತ ಸ್ವಲ್ಪ ಚಿಂತೆ ಹೆಚ್ಚಾಗುತ್ತೆ. ಸುಮ್ಮನೆ ಯಾವುದೋ ಕಾರಣಕ್ಕೆ ವಿನಾಕಾರಣಕ್ಕೆ ಮನಸ್ಸಲ್ಲಿ ಚಿಂತೆ, ಖಿನ್ನತೆಗಳು ಹೆಚ್ಚಳಾಗುವಂಥದ್ದು. ರಾತ್ರಿಯೂ ಸ್ವಲ್ಪ ನಿಮಗೆ ಯಾವುದೇ ಕಾರಣ ಮಲಗಿದ್ದರೂ ಸ್ವಲ್ಪ ಚಿಂತೆ ಕಾಡುವಂಥದ್ದು, ನಿದ್ರಾಹೀನತೆ ಬರುವುದು, ಮನಸ್ಸಲ್ಲಿ ಏನೋ ಒಂದು ಅವ್ಯಕ್ತವಾದ ಭೀತಿ. ಆದರೆ ನನಗೇನಾದರೂ ತೊಂದರೆ ಆಗುತ್ತಾ, ನನಗೆ ಆರೋಗ್ಯನೂ ಕೆಡುತ್ತಾ, ಅಥವಾ ನನಗೇನಾದರೂ ಅಪಾಯ ಆಗುತ್ತಾ, ಈ ರೀತಿಯ ಒಂದು ಕಾಲ್ಪನಿಕವಾದ ಚಿಂತೆ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ.
ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಬೇಕಾಗುತ್ತೆ. ಅಷ್ಟೇ ಹೊರತು ನಿಮಗೆ ಹೆಚ್ಚೇನು ಹಣಕ್ಕೆ ಆಗಲಿ ಅಥವಾ ಇನ್ನಿತರ ಆರೋಗ್ಯದ ಮೇಲೆ ಡೈರೆಕ್ಟಾಗಿ ಹೆಚ್ಚೇನು ಅಡ್ಡ ಪರಿಣಾಮಗಳಿಲ್ಲ. ಸ್ವಲ್ಪ ಇಂಡೈರೆಕ್ಟಾಗಿ ಸ್ವಲ್ಪ ಕೆಲವೊಂದು ಮಾತಿನ ಮೇಲೆ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮಗಳು ಆಗ್ಬೋದು. ಅದನ್ನೆಲ್ಲ ಸ್ವಲ್ಪ ಮನೋನಿಯಂತ್ರಣ ಮಾಡಿ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ನೀವು ಮಾಡಬಹುದಾಗಿದೆ. ಕೊನೆಗಳಂಥ ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕ ಅದು ಆದಿತ್ಯ ಹೃದಯ ಮುಂತಾದ ಹೇಳೋದ್ರಿಂದ ಯಾವುದೇ ಹೆಚ್ಚಿನ ತೊಂದರೆಗಳು ಬರೋದಿಲ್ಲ ಮಿಥುನ ರಾಶಿಯವರಿಗೆ. ಆ ಬಳಿಕ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಬರುವಂಥ ಸ್ಥಾನದಲ್ಲಿ ನೀವಿದ್ದರೆ ನಿಮ್ಮ ರಾಶಿಯಿಂದ 4ನೇ ಸ್ಥಾನ ಚತುರ್ಥದಲ್ಲಿ ಅಲ್ಲಿ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಜಾಸ್ತಿ ಬರುತ್ತೆ. ಅಲ್ಲಿ ವಿಶೇಷವಾಗಿ ನಿಮಗೆ ಬಂಧು ಮಿತ್ರರ ಜೊತೆಗೆ ವೈರತ್ವ ಬರುವಂಥದ್ದು, ಬಂಧುಗಳ ಜೊತೆಗೆ ಜಗಳಗಳು ಬರುವಂಥದ್ದು, ಅದು ಯಾವುದೇ ರೀತಿಯ ಹಣದ ವಿಚಾರನೋ ಅಥವಾ ಆಸ್ತಿ ವಿಚಾರನೋ ಇನ್ನಿತರ ವಿಚಾರ ಕೌಟುಂಬಿಕದಲ್ಲಿದ್ದಂಥ ವಿವಾದಗಳು ಈಗ ಬೆಂಕಿಗೆ ತುಪ್ಪ ಸುರಿದಂತೆ ಆಗುವಂಥದ್ದು, ಅಥವಾ ಕೌಟುಂಬಿಕ ವಿಚಾರ ಯಾವುದೇ ರೀತಿಯವನು ಯಾವುದೇ ಒಂದು ಸಮಾರಂಭಕ್ಕೆ ಸೇರಿರುವಾಗ ಅಲ್ಲಿ ಯಾವುದೋ ರೀತಿಯ ಒಂದು ಮಾತುಗಳು ಬಂದು ಆ ಮಾತಿನಿಂದ ನಿಮಗೆ ಕಲಹಗಳು ಆಗುವಂಥದ್ದು, ಇನ್ನು ಮನಸ್ಸಲ್ಲಿ ಸ್ವಲ್ಪ ಅತೃಪ್ತಿ ಹತಾಶೆಗಳು ಆಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರ ಸ್ವಲ್ಪ ನಿಧಾನ ಅಥವಾ ಸ್ಲೋನೆಸ್ ಆಗುವಂಥದ್ದು, ಅಥವಾ ಇಷ್ಟು ದಿನ ಚೆನ್ನಾಗಿ ನಡೀತಿದ್ದ ವ್ಯಾಪಾರ ಉದ್ಯೋಗದಲ್ಲಿ ಸಡನ್ನಾಗಿ ಆ ವ್ಯಾಪಾರ ಡಲ್ ಆಗುವಂಥದ್ದು ಎಲ್ಲ ಸಾಧ್ಯತೆಗಳು ಬರುತ್ತೆ. ಜೊತೆಗೆ ಮನಸ್ಸಿಗೆ ಅತೃಪ್ತಿ ಕೊಡುವಂಥ ಘಟನೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಜರುಗುತ್ತೆ. ಜೊತೆಗೆ ಮನೆಯ ಯಾವುದೋ ಹಿರಿಯ ವ್ಯಕ್ತಿಗಳಿಗೆ ಅನಾರೋಗ್ಯ ಬರುವಂಥದ್ದು, ನಿಮ್ಮ ತಂದೆನೋ ತಾಯಿನೋ ಅತ್ತೆನೋ ಮಾವನವರಿಗೆ ಅನಾರೋಗ್ಯದ ಮೂಲಕ ನಿಮಗೆ ಇನ್ನಷ್ಟು ಮನಸ್ಸಿಗೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಅತೃಪ್ತಿ ಹತಾಶೆ ನಿರಾಶೆ ಆಗುವಂಥ ವಾತಾವರಣ ನಿಮಗೆ ಈ ತುಲಾ ಮಾಸದಲ್ಲಿ ಬರ್ಬೋದಾಗಿದೆ. ಜೊತೆಗೆ ಬಂಧು ಬಾಂಧವರ ರಿಲೇಷನ್ ಸ್ವಲ್ಪ ಕೊರತೆಗಳು ತೊಂದರೆಗಳು ಬರ್ಬೋದಾಗಿದೆ. ಅವೆಲ್ಲ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು. ಜೊತೆಗೆ ಮಾತು ನಡವಳಿಕೆಯಲ್ಲಿ ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ಹಣಕಾಸಿನ ಒಂದು ಹರಿವು ಸ್ವಲ್ಪ ಈಗ ನಿಧಾನ ಆಗುತ್ತೆ. ಹಣಕಾಸಿನ ಖರ್ಚನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡಬೇಕು. ಹೆಚ್ಚಿನ ಮೊತ್ತದ ಸಾಲ ಮಾಡೋದಾಗಲಿ ಹೆಚ್ಚಿನ ಮೊತ್ತದ ದುಂದುವೆಚ್ಚ ಮಾಡೋದು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗುತ್ತೆ. ಅದರ ಹೊರತು ನೀವೆಲ್ಲ ಈ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಅಥವಾ ಸೂರ್ಯನಿಗೆ ಸಂಬಂಧ ಶ್ಲೋಕ ಸ್ತುತಿ ಹೇಳಿದರೆ ಹೆಚ್ಚಿನ ಆತಂಕ ಪಡಬೇಕಾಗಲ್ಲ ಕಟಕ ರಾಶಿಯವರು. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯನು ಈ ಬಾರಿ ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ. ನಿಮ್ಮ ಜನ್ಮದಲ್ಲಿ ಬಂದಾಗ ಆತನು ಉತ್ತಮ ಫಲ ಕೊಟ್ಟಿಲ್ಲ. ಶಿವ ಮಾಸದಲ್ಲಿ ಕನ್ಯಾ ಮಾಸದಲ್ಲಿ ನಿಮಗೆ ಏನು ಒಳ್ಳೇದು ಬಂದಿಲ್ಲ. ಆದರೆ ಈಗ ಆತನು ತುಲಾ ಮಾಸದಲ್ಲಿ ಹೋಗ್ತಿದ್ದಂತೆ ನಿಮಗೆ ಹೆಚ್ಚಿನ ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ಸಿಂಹರಾಶಿಯವರು ಧೈರ್ಯವಾಗಿರ್ಬೋದು. ನಿಮಗೆ ಈ ಗೋಚಾರವು ಭಾಳ ಒಂದು ಉತ್ತಮ ಫಲವನ್ನು ಕೊಡ್ತಾನೆ. ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ ಅಥವಾ 3ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ನಿಮಗೆ ಭಾಸ್ಕರನಿಂದ ಹೆಚ್ಚಿನ ಒಂದು ಆರೋಗ್ಯವು ಶುಭವು ಲಾಭವು ಸಿಗ್ತದೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಬಡ್ತಿ ಸಿಗುವಂಥದ್ದು. ಇನ್ನು ವಿದ್ಯಾರ್ಥಿಗಳು ಅಥವಾ ಯುವಕರು ಸಾಧಕರಿದ್ದರೆ ನಿಮ್ಮ ಸಾಧನೆಗೆ ನಿಮ್ಮ ಒಂದು ವಿದ್ಯೆಗೆ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಬೆಂಬಲ ಪ್ರತಿಭೆ ಬಗ್ಗೆ ಪುರಸ್ಕಾರ ಬರುವಂಥದ್ದು, ಬಹುಮಾನ ಬರ್ಬೋದು, ಅಥವಾ ಸ್ಕಾಲರ್ಶಿಪ್ ಫೆಲೋಶಿಪ್ ಇತ್ಯಾದಿಗಳು ಅಪ್ಲೈ ಮಾಡಿ ಸಿಗುವಂಥದ್ದು. ಇನ್ನು ಕೆಲವರಿಗೆ ವಿದೇಶದಲ್ಲಿ ಓದಲಿಕ್ಕೆ ಅವಕಾಶನೋ, ಇನ್ನು ಕೆಲವರಿಗೆ ವಿದೇಶದಲ್ಲಿ ಉದ್ಯೋಗಕ್ಕೆ ಅವಕಾಶನೋ ಇತ್ಯಾದಿಯೆಲ್ಲ ಸಿಗುವಂಥದ್ದು. ಉದ್ಯೋಗಕ್ಕೆ ಯಾರು ಪ್ರಯತ್ನ ಮಾಡೋರಿಗೆ ಉದ್ಯೋಗ ಬೇಗನೆ ಸಿಗುತ್ತದೆ. ಸರ್ಕಾರಿ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ನೆಮ್ಮದಾಗುತ್ತೆ. ಆಸ್ತಿ ವಿವಾದಗಳಲ್ಲಿ ಕುಟುಂಬ ವಿವಾದಗಳಿದ್ದರೆ ಬಗೆಹರಿಯುತ್ತೆ. ಈ ರೀತಿ ಅನೇಕ ರೀತಿಯ ದೀರ್ಘಕಾಲದ ಸಮಸ್ಯೆಗಳು ನಿವಾರಣೆಗೆ ಎಲ್ಲದರಲ್ಲೂ ನಿಮಗೆ ಯಶಸ್ಸು ಕೀರ್ತಿ ಜಯ ಲಾಭ ಸಿಗಲಿದೆ. ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ. ಉದ್ಯಮವನ್ನು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಅಥವಾ ಕೆಲವರಿಗೆ ಸ್ಟಾರ್ಟಪ್ ಅಥವಾ ಹೊಸ ಉದ್ಯಮವನ್ನು ಆರಂಭ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು. ಇನ್ನು ಕೆಲವರಿಗೆ ಮನೆ ಭೂಮಿ ಯಂತ್ರ ವಾಹನ ಇದನ್ನು ಕೊಳ್ಳುವಂಥ ಅವಕಾಶಗಳು ಬರುತ್ತವೆ. ಹಾಗಾಗಿ ನಾನಾ ರೀತಿಯ ಲಾಭ ಇದೆ. ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳಾಗುತ್ತವೆ. ಸಮಾಜದಲ್ಲಿ ನಿಮಗೆ ಗೌರವ ಸ್ಥಾನಮಾನ ಸಿಗುತ್ತೆ. ಅಂದುಕೊಂಡ ಕೆಲಸ ಎಲ್ಲ ಜಯ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ಬಾರಿ ನಿಮ್ಮ ರಾಶಿಯಾಧಿಪತಿಯಾದ ಭಾಸ್ಕರನು ಆತನು ತಾನು ಸ್ವಂತ ನೀಚತ್ವ ರಾಶಿಗೆ ಹೋದರೂ ಈ ಬಾರಿ ಆತನು ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ನಿಮಗೆ ಅದರಿಂದ ಒಳ್ಳೆಯ ಫಲಗಳಾಗುತ್ತವೆ. ಹೆಚ್ಚಿನ ಒಂದು ಉತ್ತಮ ಫಲವನ್ನು ಸಿಂಹರಾಶಿಯವರು ಈ ಕಾಲದಲ್ಲಿ ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಇದ್ದರೆ ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕ ಮಂತ್ರ ಪ್ರಾರ್ಥನೆ ದಿವಸ ಹೇಳ್ಬೋದಾಗಿದೆ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ದ್ವಿತೀಯ ಸ್ಥಾನ ಅಥವಾ ಧನಸ್ಥಾನ ಅಂತ ಹೇಳ್ತಾರೆ. ಅದರಲ್ಲಿ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತ ಆಗುತ್ತವೆ. ನಿಮಗೇನು ಹೆಚ್ಚು ಉತ್ತಮ ಫಲಗಳು ನಿರೀಕ್ಷೆ ಮಾಡುವಂತಿಲ್ಲ. ಹಾಗಾಗಿ ಈ ಕಾಲದಲ್ಲಿ ವಿಶೇಷವಾಗಿ ಆತನ ಧನಸ್ಥಾನದಲ್ಲಿ ರವಿಯ ಪ್ರವೇಶದಲ್ಲಿ ನಿಮ್ಮ ರಾಶಿಯಿಂದ ಆಗೋದ್ರಿಂದ ಅಲ್ಲಿ ನಿಮಗೆ ಹಣಕಾಸಿನ ಕೊರತೆ, ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು, ಇದ್ದಕ್ಕಿದ್ದಂತೆ ವ್ಯಾಪಾರ ನಿಮಗೆ ಕಡಿಮೆ ಆಗುವಂಥದ್ದು, ಅದು ವ್ಯಾಪಾರದಲ್ಲಿ ಏನಾದರೂ ಅನಿರೀಕ್ಷಿತ ನಷ್ಟ ಆಗುವಂಥದ್ದು, ನಿಮ್ಮಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರು ಈಗ ಸಡನ್ನಾಗಿ ಕೇಳದೆ ಬಿಟ್ಟು ಹೋಗುವಂಥದ್ದು, ಅಥವಾ ನಿಮಗೇನಾದರೂ ನಿಮ್ಮ ಕೆಲಸಗಾರರ ಅಥವಾ ನೌಕರರ ಮೂಲಕ ನಷ್ಟ ಕಷ್ಟಗಳು ಆಗುವಂಥದ್ದು, ಜೊತೆಗೆ ಭಿನ್ನಾಭಿಪ್ರಾಯಗಳು ನಿಮ್ಮ ಮಧ್ಯೆ ಮತ್ತು ನೌಕರರ ಮಧ್ಯೆ ಬರುವಂಥದ್ದು, ಇಲ್ಲದೆ ವ್ಯಾಪಾರ ವೃತ್ತಿ ಸ್ವಯಂ ಉದ್ಯೋಗ ಮಾಡೋರು ಸಹ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥದ್ದು, ಇನ್ನು ಉದ್ಯೋಗದಲ್ಲಿರೋರಿಗೆ ಉದ್ಯೋಗ ಸ್ಥಾನದಲ್ಲಿ ಕಿರುಕುಳಗಳು ಬರುವಂಥದ್ದು, ನಿಮಗೆ ಬರುವುದ ಸವಲತ್ತುಗಳು ನಿಂತು ಹೋಗುವಂಥದ್ದು, ಅಥವಾ ನಿಮಗೆ ಸಿಗಬೇಕಾದ ಸವಲತ್ತುಗಳಿಗೆ ಹೆಲ್ಡಪ್ ಆಗುವಂಥದ್ದು. ಈ ರೀತಿ ನಿಮಗೆ ಏನೇನು ಹಣದ ವಿಚಾರನೋ ಅಭಿವೃದ್ಧಿ ವಿಚಾರನೋ ಆಗಬೇಕು ಅದೆಲ್ಲ ಈಗ ನಿಧಾನ ಆಗುತ್ತೆ, ವಿಳಂಬ ಆಗುತ್ತೆ, ಅಥವಾ ಕೆಲವೊಂದು ನಿರಾಕರಣೆ ಅಥವಾ ರಿಜೆಕ್ಟ್ ಆಗುತ್ತೆ ಅನ್ನೋದ್ರ ಸಾಧ್ಯತೆ ಇರುತ್ತೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಸಹ ಈಗ ಅದು ನಿಮ್ಮ ಕೆಲಸ ಪರವಾಗಿ ಕೆಲಸಗಳು ಆಗೋದಿಲ್ಲ, ತುಂಬ ವಿಳಂಬ ಆಗುವಂಥದ್ದು ಅಥವಾ ಪೋಸ್ಟ್ ಮಾನ್ಮೆಂಟ್ ಆಗುವಂಥದ್ದು ಇವೆಲ್ಲ ಆಗುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ವಿಘ್ನಗಳು ಅಡೆತಡೆಗಳು ಬರುವಂಥದ್ದು, ಅಥವಾ ಪ್ರಯಾಣ ಪ್ರವಾಸ ಮಾಡೋಗೆಲ್ಲ ಅಲ್ಲಿ ಏನಾದರೂ ತೊಂದರೆಗಳು ಅಥವಾ ಪ್ರಯಾಣ ಕಾಲದಲ್ಲಿ ಏನಾದರೂ ವಿಘ್ನಗಳು ಬರುವಂಥದ್ದು, ಇವೆಲ್ಲವೂ ಅನೇಕ ರೀತಿಯ ಅಡೆತಡೆಗಳು ನಿಮಗೆ ಬರ್ಬೋದಾಗಿದೆ. ಜೊತೆಗೆ ಕೌಟುಂಬಿಕ ಕಲಹ ಸ್ವಲ್ಪ ಹೆಚ್ಚಳಾಗುತ್ತೆ. ಗಂಡ ಹೆಂಡತಿಯರ ಕಲಹ, ತಂದೆ ಮಕ್ಕಳ ಕಲಹ ಇದೆಲ್ಲ ಸ್ವಲ್ಪ ಈಗ ಹೆಚ್ಚಳಾಗುತ್ತೆ. ಭಿನ್ನಾಭಿಪ್ರಾಯಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕು. ಹಾಗಾಗಿ ನಿಮಗೆ ತನು ಮನ ಧನದ ವಿಚಾರ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಆರೋಗ್ಯ ವಿಚಾರನೂ, ಹಣಕಾಸಿನ ವಿಚಾರ, ಮಾತು ನಡವಳಿಕೆ ವಿಚಾರನೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಈ ತುಲಾ ಮಾಸದಲ್ಲಿ ಬೇಕಾಗುತ್ತೆ. ಅಷ್ಟೇನು ಋಸುರರಿಂದ ಉತ್ತಮ ಫಲದ ನಿರೀಕ್ಷೆ ಇರೋದಿಲ್ಲ. ಜೊತೆಗೆ ಇದೇ ಕಾಲದಲ್ಲಿ ಆಗಲೇ ನಿಮಗೆ ಗುರುಬಲ ಇದ್ದ ಗುರುವಿಗೆ ವಕ್ರಗತಿ ಬಂದಿದೆ. ಶನಿ ಮಹಾರಾಜರು ಒಳ್ಳೆಯದಾಗಿದ್ದರು, ಅವರಿಗೆ ವಕ್ರಗತಿ ಇದೆ. ಮಂಗಳನು ಸಹ ವಕ್ರಕ್ಕೆ ಬರ್ತಾನೆ. ಅವೆಲ್ಲ ಒಂದು ಅಡ್ಡ ಪರಿಣಾಮ ಒಟ್ಟಿಗೆ ನಿಮಗೆ ಬೆಲೆ ಬರ್ಬೋದಾಗಿದೆ.
ಹಾಗಾಗಿ ನೀವು ಕೊನೆಗೆ ಹೇಳುವಂಥ ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕ, ಸ್ತುತಿ, ಸ್ತೋತ್ರ, ಪ್ರಾರ್ಥನೆ ಮಂತ್ರವನ್ನು ಹೇಳ್ಬೋದು, ದಾನ ಧರ್ಮಗಳನ್ನು ಮಾಡ್ಬೋದಾಗಿದೆ ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿಗೆ ನಿಮ್ಮ ಜನ್ಮದಲ್ಲಿ ಬರುವಂಥ ರವಿ, ಜನ್ಮದಲ್ಲಿ ಬಂದಂಥ ರವಿ ಆಗಲಿ, ಶನಿ ಆಗಲಿ, ಗುರು ಆಗಲಿ ಉತ್ತಮ ಫಲವನ್ನು ಖಂಡಿತ ಕೊಡೋದಿಲ್ಲ, ಅವರು ವಿರುದ್ಧ ಫಲವನ್ನು ಕೊಡ್ತಾರೆ. ಹಾಗಾಗಿ ನಿಮಗೆ ಈಗ ಸಂಕಷ್ಟ ಫಲಗಳು ವ್ಯಕ್ತವಾಗ್ತಾ ಇರ್ತದೆ. ಅಲ್ಲದೆ ಅಲ್ಲಿ ತುಲಾರಾಶಿ ಅನ್ನೋದು ರವಿಯ ಒಂದು ನೀಚತ್ವದ ಸ್ಥಾನ ಇರೋದ ಕಾರಣ ನಿಮಗೆ ಈ ಕಾಲದಲ್ಲಿ ಅಂದುಕೊಂಡಿದ್ದೆಲ್ಲ ಉಲ್ಟಾಗತ್ತೆ. ನೀವು ಏನೇನೋ ಪ್ಲ್ಯಾನ್ ಮಾಡಿದ್ರೆ ಆ ಪ್ಲ್ಯಾನ್ ಎಲ್ಲ ಲಾಸ್ಟ್ ಮೊಮೆಂಟಿಗೆ ತಲೆ ಕೆಳಗಾಗ್ಬೋದು, ಕ್ಯಾನ್ಸಲೇಷನ್ ಆಗುವಂಥದ್ದು, ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ವಿರುದ್ಧ ಪರಿಣಾಮಗಳು ಆಗುವಂಥದ್ದು, ನಿಮ್ಮ ಮೇಲೆ ಕೇಸುಗಳು, ಅಪರಾಧಗಳು, ಆರೋಪಗಳು ದಾಖಲಾಗುವಂಥದ್ದು, ಶತ್ರುಗಳ ಕಾಟ ಹೆಚ್ಚಳಾಗುತ್ತೆ, ಅನೇಕ ರೀತಿಯ ಕಷ್ಟ ನಷ್ಟಗಳು ಆಗುವಂಥದ್ದು, ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಈಗ ಕೋರ್ಟ್ ಕಚೇರಿ ಅಲೆದಾಡುವಂಥ ಸಮಸ್ಯೆಗಳು ಬರುವಂಥದ್ದು, ಜೊತೆಗೆ ನಿಮ್ಮ ಸ್ಥಾನಕ್ಕೆ ಏನಾದರೂ ಕುಂದು ಬರ್ಬೋದು. ಕೆಲವರಿಗೆ ಇದ್ದಕ್ಕಿದ್ದಂತೆ ಅವರ ಜಾಬ್ಗೆ ಏನೋ ತೊಂದರೆ ಬರೋದು, ಅಥವಾ ಅವರನ್ನು ಡಿಮೋಟ್ ಮಾಡೋದನ್ನು ಬಡ್ತಿಯ ಬದಲು ಹಿಂಬಡ್ತಿ ಅಂತ ಹೇಳ್ತಾರಲ್ಲ, ಅಂತ ಡಿಮೋಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಥವಾ ಮೇಲೆ ಇದ್ದ ಸ್ಥಾನದಿಂದ ಕೆಳಕ್ಕೆ ಇಳಿಯುವಂಥದ್ದು, ರಾಜಕೀಯದಲ್ಲಿರೋರಿಗೆ ಅಥವಾ ಇನ್ನಿತರ ಸರ್ಕಾರಿ ಮೂಲದಲ್ಲಿರೋರಿಗೆ ಅನೇಕ ರೀತಿಯ ತೊಂದರೆಗಳು ಬರುವುದು, ರಾಜಕೀಯ ಅಧಿಕಾರಸ್ಥರಿಗೆ ಅಧಿಕಾರವನ್ನು ಕಳೆದುಕೊಳ್ಳುವಂಥದ್ದು, ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಹಿನ್ನಡೆಗಳಾಗುವಂಥದ್ದು, ತುಂಬ ಉನ್ನತವಾದ ಒಂದು ಅಧಿಕಾರವನ್ನು, ಉನ್ನತವಾದ ಸ್ಥಾನವನ್ನು ಅಲಂಕರಿಸುವವರಿಗೆ ಈಗ ಒಂದು ಶಾಕ್ ನೀಡುವಂಥ ಘಟನೆಗಳು ಆಗುವಂಥದ್ದು, ಅಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಈ ಪರಿಣಾಮಗಳು ಅಷ್ಟೇನು ಉತ್ತಮ ಇಲ್ಲ. ಅಲ್ಲಿ ಗ್ರಹಾಧಿಪನಾದಂಥ ಅಲ್ಲಿ ಭಾಸ್ಕರನು ನೀಚ ಸ್ಥಾನದಲ್ಲಿರೋ ಕಾರಣ ಇಂಥ ಒಂದು ಈಗ ಉನ್ನತ ಸ್ಥಾನದಲ್ಲಿ ಈಗ ನೀಚ ಬುದ್ಧಿ ಬರುತ್ತೆ, ವಕ್ರ ಬುದ್ಧಿ ಬರುತ್ತೆ. ಆ ಒಂದು ನೀಚತ್ವದಿಂದ ಅವರು ತಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಮಾಡಿಕೊಳ್ತಾರೆ. ಇಷ್ಟು ದಿನ ಸಂಪಾದಿಸಿದ ಒಂದು ಗೌರವವನ್ನು, ಇಷ್ಟು ದಿನ ಸಂಪಾದಿಸಿದ ಒಂದು ಸ್ಥಾನಮಾನವನ್ನು ಕಳೆದುಕೊಳ್ಳುವಂಥ ಬುದ್ಧಿ ಈಗ ಅನೇಕ ವೃಶ್ಚಿಕ ರಾಶಿಯವರಿಗೆ ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಇತರರಿಗೆ ಗೌರವವನ್ನು ಕೊಡುವಂಥ ಗಮನಿಸಬೇಕು. ಇಲ್ಲಿ ಕೆಲವು ಸಲ ನಿಮ್ಮದೇ ಅಹಂಕಾರ ಅಥವಾ ನಿಮ್ಮದೇ ಒಂದು ದುರ್ಬುದ್ಧಿಯಿಂದ ನಿಮಗೆ ನೀವೇ ತೊಂದರೆಯನ್ನು ತಂದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಅಲ್ಲದೆ ಅನೇಕ ರೀತಿಯ ಕಷ್ಟ ನಷ್ಟಗಳು ಆರ್ಥಿಕವಾಗಿ ಆಗ್ಬೋದು, ಆರೋಗ್ಯದ ಮೇಲೂ ಆಗ್ಬೋದು, ಹಣಕಾಸಿನ ಮೇಲೆ ಆಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ತುಲಾರಾಶಿಯವರಿಗೆ ಹಣಕಾಸಿಗೂ, ಆರೋಗ್ಯಕ್ಕೂ, ಮನಸ್ಸಿಗೂ, ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೂ, ಅಥವಾ ನಿಮ್ಮ ಒಂದು ವೃತ್ತಿ ಉದ್ಯೋಗಕ್ಕೂ ಅಡ್ಡ ಪರಿಣಾಮಗಳು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು ತುಲಾರಾಶಿಯವರು. ಅಲ್ಲದೆ ಈ ಒಂದು ಕಾಲದಲ್ಲಿ ಬರುವಂಥ ಈ ತುಲಾರಾಶಿಯವರ ಮೇಲೆ ಅಡ್ಡ ಪರಿಣಾಮದಿಂದ ನಿಮಗೆ ಈಗ ಕೆಲವೊಮ್ಮೆ ಮನಸ್ಸಿನ ಮೇಲೆ ಸಹ ಅಡ್ಡ ಪರಿಣಾಮ ಆಗ್ಬೋದು. ಮನಸ್ಸಲ್ಲಿ ಖಿನ್ನತೆ, ಮನಸ್ಸಲ್ಲಿ ಸ್ವಲ್ಪ ಬೇಜಾರು, ದುಃಖದ ಹೆಚ್ಚಾಗುವಂಥದ್ದು, ಆರೋಗ್ಯದಲ್ಲಿ ಸಹ ಏರುಪೇರು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲವೂ ತನು ಮನ ಧನದ ಒಂದು ನಿಯಂತ್ರಣವನ್ನು ತುಲಾರಾಶಿಯವರು ಮಾಡಬೇಕಾಗತ್ತೆ. ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಭದ್ರತೆಯನ್ನು ನೀವು ಕಂಡುಕೊಳ್ಬೇಕಾಗತ್ತೆ. ಯಾರದೇ ಮಾತಿನ ನಂಬಿ ಏನಾದರೂ ದೊಡ್ಡ ಮೊತ್ತ ಸಾಲ ಮಾಡೋದು, ದೊಡ್ಡ ಮೊತ್ತ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗೋದು, ಅಥವಾ ಷೇರು ಮಾರುಕಟ್ಟೆಯಲ್ಲಿ ನಾನು ರಾತ್ರಿ ಬೆಳೆದರೆ ಕೋಟ್ಯಾಧಿಪತಿ ಆಗುತ್ತೆ ನನ್ನ ಮಾತಿನ ನಂಬಿ ನೀವು ಹೂಡಿಕೆ ಮಾಡೋದು, ಇವೆಲ್ಲ ನಿಮಗೆ ಈಗ ತೊಂದರೆಗೆ ಈಡು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ತುಲಾರಾಶಿಯವರು ಖಂಡಿತವಾಗಿ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಕೊನೆಗೆ ಹೇಳುವಂಥ ಸೂರ್ಯನಿಗೆ ಸಂಬಂಧಿಸಿದ ಪ್ರಾರ್ಥನೆ, ಶ್ಲೋಕ, ಪ್ರಾರ್ಥನೆ ಮಾಡೋದು ಖಂಡಿತ ನಿಮಗೆ ಅವಶ್ಯಕತೆ ಇರುತ್ತೆ ತುಲಾರಾಶಿಯವರಿಗೆ. ಮುಂದೆ ವೃಶ್ಚಿಕ ರಾಶಿಗೆ ಈ ಕಾಲದಲ್ಲಿ ನಿಮಗೆ ನಷ್ಟ ಭಾವದಲ್ಲಿ ಬರ್ತಾ ಇದ್ದಾನೆ. ನಷ್ಟ ಭಾವ ಅಂದರೆ 12ನೇ ಮನೆ ಅಂತ ವ್ಯಯಸ್ಥಾನ ಅಂತ ಹೇಳ್ತಾರೆ. ನಿಮ್ಮ ರಾಶಿಯಿಂದ ಲೆಕ್ಕ ಹಾಕಿದರೆ ಪ್ರದಕ್ಷಿಣವಾಗಿ 12ನೇ ಮನೆಯಿರುವಂಥ ರವಿಯಿಂದಾಗಿ ನಿಮಗೆ ಬಹಳಷ್ಟು ಕೆಟ್ಟ ಪರಿಣಾಮಗಳು ನಿಮ್ಮ ಮೇಲೆ ಆಗುತ್ತೆ, ಅಡ್ಡ ಪರಿಣಾಮಗಳು ಆಗುತ್ತೆ, ಎಲ್ಲವೂ ನಷ್ಟ ಆಗುತ್ತೆ. ನಿಮಗೆ ಹಣ ಇದ್ದರೆ ಹಣ ನಷ್ಟ ಆಗ್ಬೋದು, ನಿಮಗೆ ಮಾನ ಮರ್ಯಾದೆ ಮಾನಕ್ಕೆ ನಷ್ಟ ಆಗುವಂಥ ತೊಂದರೆಗಳು ಬರುವಂಥದ್ದು, ಅಧಿಕಾರ ಇದ್ದರೆ ಅಧಿಕಾರ ನಷ್ಟ ಆಗುವಂಥದ್ದು, ಇನ್ನು ಕೆಲವರಿಗೆ ಉದ್ಯೋಗ ಇದ್ದರೆ ಉದ್ಯೋಗ ಸಹ ಕೆಲವರಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ಮನೆಯಲ್ಲಿಯೂ ಕಲಹ, ವೃತ್ತಿ ಜಾಗದಲ್ಲೂ ಕಲಹ, ಆಸುಪಾಸಿನಲ್ಲೂ ಕಲಹ, ಮಿತ್ರರಿಂದಲೂ ನಿಮಗೆ ದ್ರೋಹ ಆಗುವಂಥದ್ದು, ಮತ್ತು ಮಿತ್ರರು ನಿಮ್ಮನ್ನು ಈಗ ವಿರೋಧ ಮಾಡುವಂಥದ್ದು. ಹೀಗಾಗಿ ಅನೇಕ ರೀತಿಯ ಸಂಕಷ್ಟ ಮತ್ತು ಪರೀಕ್ಷೆಯ ಕಾರಣಗಳು ನಿಮಗೆ ಬರ್ತಾ ಇರ್ತವೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರು ಅನೇಕ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಲ್ಲದೆ ಈ ಕಾಲದಲ್ಲಿ ಬರುವಂಥ ಒಂದು ಕುಜನ ಪರಿವರ್ತನೆ, ರಾಹು ಪರಿವರ್ತನೆ ಇರ್ಬೋದು, ಅಥವಾ ಒಂದು ಶನಿ ಮತ್ತು ಗುರುಗಳ ಪರಿವರ್ತನೆ ಸಹ ನಿಮಗೆ ಅಷ್ಟೊಂದು ಈಗ ಪೂರಕವಾಗಿ ಇರೋದಿಲ್ಲ. ಹಾಗಾಗಿ ಎಲ್ಲ ನೀವು ಅಂದುಕೊಂಡಕ್ಕಿಂತ ವಿರುದ್ಧವಾಗಿ ಪರಿಣಾಮಗಳು ಆಗ್ಬೋದಾಗಿದೆ. ವ್ಯಾಪಾರಗಳಿಗೆ ವ್ಯಾಪಾರದಲ್ಲಿ ಹಿನ್ನಡೆ ಆಗ್ಬೋದು, ಅಥವಾ ಇನ್ನಿತರ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಸಹ ಹಿನ್ನಡೆ ಆಗುವಂಥದ್ದು. ಇನ್ನು ಕೈಗಾರಿಕೆ, ಕೃಷಿ ಚಟುವಟಿಕೆ ಮಾಡೋರಿಗೆ ಅವರಲ್ಲಿ ಏನಾದರೂ ಬೇರೆ ಬೇರೆ ಕಾರಣಗಳಿಂದ ಅವರ ಉತ್ಪನ್ನಗಳಿಗೆ ಬೇಡಿಕೆ ಕುಸಿಬೋದು, ಅಥವಾ ಉತ್ಪನ್ನಗಳು ನಷ್ಟ ಆಗ್ಬೋದು, ಅಥವಾ ಈ ಕೃಷಿ ಚಟುವಟಿಕೆ ಮಾಡೋದ್ರಿಗೆ ಹವಾಮಾನ ವೈಪರೀತ್ಯತೆಯನ್ನು, ಅಕಾಲಿಕವಾದ ಮಳೆಯಿಂದನೋ ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಕಾರಣವಾಗಿಯೂ ಅವರ ಒಂದು ಬೆಳೆಗಳಿಗೆ ಅಥವಾ ಉತ್ಪನ್ನಗಳಿಗೆ ಹಾನಿ ಬರುವಂಥದ್ದು. ಈ ರೀತಿ ಬೇರೆ ಬೇರೆ ಕಾರಣಗಳ ಮೂಲಕ ಈ ವೃಶ್ಚಿಕ ರಾಶಿಯವರಿಗೆ ಕಷ್ಟ ನಷ್ಟಗಳಾಗುತ್ತೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳಾಗುತ್ತೆ, ನಾನಾ ರೀತಿಯ ಸವಾಲುಗಳು ಎದುರಾಗ್ಬೋದು. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸವು ಎಲ್ಲ ನಿಮ್ಮ ಪರವಾಗಿ ಆಗೋದಿಲ್ಲ, ಕೋರ್ಟ್ ಕೇಸುಗಳು ನಿಮ್ಮ ವಿರುದ್ಧವಾಗಿ ಆಗುವಂಥದ್ದು, ಅಥವಾ ಇನ್ನು ಕೆಲವರ ಮೇಲೆ ಯಾವುದೋ ಒಂದು ಕೇಸುಗಳಿಗೆ ದಾಖಲಾಗುವಂಥದ್ದು, ಅದು ಹಿಂದೆ ಮಾಡಿದ ಯಾವುದೋ ಒಂದು ಅಪರಾಧ ಕೃತ್ಯಕ್ಕೆ ಬಳಕೆಗೆ ಬರುವಂಥದ್ದು, ಈ ರೀತಿ ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರು ತನು ಮನ ಧನದ ವಿಚಾರ, ನಡವಳಿಕೆ ವಿಚಾರ, ಮಾತಿನ ವಿಚಾರ ಎಚ್ಚರಿಕೆ ಹೆಜ್ಜೆ ಬೇಕು. ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿರೋರು, ರಾಜಕೀಯ ರಂಗದಲ್ಲಿ ಅಥವಾ ಸರ್ಕಾರ ರಂಗದಲ್ಲಿರೋರಿಗೆ ಈ ಕಾಲದಲ್ಲಿ ತುಂಬ ಒಂದು ಅಭದ್ರತೆ ಕಾಡುತ್ತೆ. ಅವರ ಒಂದು ಅಧಿಕಾರಕ್ಕೆ ಈಗ ಕುತ್ತು ಬರ್ಬೋದು, ಅಥವಾ ಅವರ ಒಂದು ಏನಾದರೂ ಒಂದು ಸಣ್ಣ ತಪ್ಪಿನಿಂದ ಅವರಿಗೆ ಒಂದು ಶಾಶ್ವತವಾದ ಒಂದು ಕಪ್ಪು ಚುಕ್ಕೆ ಬರುವಂಥದ್ದು ಇವೆಲ್ಲ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ವೃಶ್ಚಿಕ ರಾಶಿಯವರು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಕೊನೆಗೆ ಹೇಳುವಂಥ ರವಿ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕ, ಸ್ತುತಿ, ಸ್ತೋತ್ರ, ಪ್ರಾರ್ಥನೆಯನ್ನು ಖಂಡಿತ ಮಾಡಬೇಕಾಗುತ್ತೆ ವೃಶ್ಚಿಕ ರಾಶಿಯವರು.
ಮುಂದೆ ಗಮನಿಸೋಣ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಭಾಳ ಒಂದು ಉತ್ತಮ ಫಲ ಬರುವಂಥ ಏಕೈಕ ರಾಶಿ ಅಂತ ಹೇಳ್ಬೋದು. ಲಾಭ ಸ್ಥಾನದಲ್ಲಿ ಲಾಭ ಪಡೆಯುವಂಥ ಏಕೈಕ ರಾಶಿ. ಪ್ರತಿ ಬಾರಿನೂ ನಾನು ಹೇಳ್ತೇನೆ, ಒಂದು ಗ್ರಹವಾದ ಒಂದು ಪರಿವರ್ತನೆಯಿಂದ ಕೇವಲ ಒಂದು ರಾಶಿಗೆ ಲಾಭ ಸ್ಥಾನದ ಲಾಭ ಸಿಗುತ್ತೆ. ಅಂದರೆ 11ನೇ ಮನೆ ಅಂತ ಹೇಳ್ತೇವೆ. ಆ ಲಾಭ ಸ್ಥಾನದ ಲಾಭ ಈ ಬಾರಿ ಧನುರಾಶಿಗೆ ಸಿಗ್ತಾ ಇದೆ. ನಿಮ್ಮ ರಾಶಿಯಿಂದ ಅಲ್ಲಿ ಲಾಭ ಸ್ಥಾನದಲ್ಲಿ ಬರುವಂತಹ ಒಂದು ರವಿಯಿಂದಾಗಿ ಆತನು ಈಗ ನೀಚತ್ವದಲ್ಲಿದ್ದರೂ ನಿಮಗೆ ಈಗ ಉತ್ತಮ ಫಲವನ್ನು ರವಿಯಿಂದಾಗಿ ನಿರೀಕ್ಷೆ ಮಾಡ್ಬೋದಾಗಿದೆ. ಲಾಭ ಸ್ಥಾನದಲ್ಲಿರುವಂಥ ರವಿಯಿಂದಾಗಿ ನಿಮಗೆ ಎಲ್ಲ ವಿಚಾರದಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಕೆಲವರಿಗೆ ಪ್ರಮೋಷನ್ ಆಗುವಂಥದ್ದು, ಇನ್ನು ಕೆಲವರಿಗೆ ಇನ್ಕ್ರಿಮೆಂಟ್ ಆಗುವಂಥದ್ದು, ಜೊತೆಗೆ ಈ ಸರ್ಕಾರಿ ರಂಗ, ರಾಜಕೀಯ ರಂಗದಲ್ಲಿರೋರಿಗೆ ಅವರಿಗೆ ಅವರೊಂದು ಹೆಚ್ಚಿನ ಒಂದು ಪ್ರತಿಭೆಗೆ ಅವರ ಒಂದು ಸ್ಥಾನಮಾನ ಹೆಚ್ಚಳ ಆಗುವಂಥದ್ದು. ಇನ್ನು ಅನೇಕ ರೀತಿಯ ಉದ್ದಿಮೆ ವ್ಯಾಪಾರ ನಡೆಸುವಾಗ ಅವರು ಉದ್ದಿಮೆ ವ್ಯಾಪಾರದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಪ್ರಾಫಿಟ್ಗಳು ಬರುವಂಥದ್ದು. ವಿಶೇಷವಾಗಿ ಈ ಕೈಗಾರಿಕೆ, ಸ್ಟೀಲ್ ಇಂಡಸ್ಟ್ರಿ, ರಿಯಲ್ ಎಸ್ಟೇಟ್ ಫೀಲ್ಡ್ ಇರ್ಬೋದು, ಅಥವಾ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಫೀಲ್ಡ್ ಇರ್ಬೋದು, ಅಥವಾ ಇಂಧನ ಕ್ಷೇತ್ರ ಮುಂತಾದ ಹಲವಾರು ಕ್ಷೇತ್ರದಲ್ಲಿರುವಂಥ ಧನುರಾಶಿಯವರಿಗೆ ಈಗ ವಿಶೇಷವಾದ ಒಂದು ಬಡ್ತಿನ ಪ್ರಮೋಷನ್ ಅಥವಾ ಅವರೊಂದು ಉದ್ಯಮದಲ್ಲಿ ಹೆಚ್ಚಿನ ಒಂದು ಪ್ರಗತಿ ಕಾಣ್ಬೋದು. ಅಲ್ಲದೆ ಈ ಮಹಿಳೆಯರು, ಗೃಹಿಣಿಯರು ಅಥವಾ ವಿದ್ಯಾರ್ಥಿಗಳು ಮುಂತಾದ ಯಾರಿದ್ದರೂ ಸಹ ಅವರಿಗೆ ಅವರ ಒಂದು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ, ಶುಭ ಸಮಾರಂಭಗಳಾಗುವಂಥದ್ದು, ಮದುವೆ ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು, ಗೃಹ ಪ್ರವೇಶ ಇತ್ಯಾದಿಗಳಾಗುವಂಥದ್ದು, ಈ ರೀತಿ ಹಲವಾರು ಅವರ ಒಂದು ದೀರ್ಘಕಾಲದ ಕನಸು ಈಗ ನನಸಾಗುವಂಥ ಸಾಧ್ಯತೆಗಳಿರ್ತವೆ. ಜೊತೆಗೆ ಕೌಟುಂಬಿಕವಾಗಿ ಉತ್ತಮವಾದ ವಾತಾವರಣ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಉತ್ತಮವಾದ ಬಾಂಧವ್ಯತೆ, ಆರೋಗ್ಯದಲ್ಲಿ ಸಹ ಉತ್ತಮವಾದ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಖುಷಿ ಕೊಡುವಂಥ ಹಲವಾರು ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಮುಂತಾದ ಹಲವಾರು ಶುಭಗಳನ್ನು ಧನುರಾಶಿಯರು ಈ ಭಾಸ್ಕರ ಅಥವಾ ರವಿ ಅನುಗ್ರಹದಿಂದ ಈ ತುಲಾ ಮಾಸದಲ್ಲಿ ನೀವು ಅನುಭವಿಸಬಹುದಾಗಿದೆ. ಅಕ್ಟೋಬರ್ 17ರಿಂದ ನವೆಂಬರ್ 16ರವರೆಗೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ರವಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಶ್ಲೋಕ ನೀವು ಸಹ ಮಾಡಬಹುದಾಗಿದೆ ಧನುಸ್ಸು ರಾಶಿಯವರು. ಮುಂದೆ ಮಕರ ರಾಶಿ. ಮಕರ ರಾಶಿ ಸಹ ಈ ಬಾರ್ದು ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಅಥವಾ 10ನೇ ಮನೆ ಅಂತ ಹೇಳಿದ್ರೆ ದಶಮದಲ್ಲಿ, ಅದೇ ದಶಮ ಸ್ಥಾನ ಕರ್ಮಸ್ಥಾನದಲ್ಲಿ ಬರುವಂತಹ ಭಾಸ್ಕರನು ನಿಮಗೆ ಈ ಬಾರಿ ಅತ್ಯಂತ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಇಷ್ಟಾರ್ಥ ಸಿದ್ಧಿಯಾಗತ್ತೆ, ಲಾಭ ವೃದ್ಧಿಯಾಗತ್ತೆ. ಆಗಲೇ ನಿಮಗೆ ಅಲ್ಲಿ ಶುಕ್ರನ ಅನುಗ್ರಹ ಆಗ್ತಾ ಇರುವಂಥದ್ದು, ಅದು ಇತರ ಗ್ರಹಗಳ ಒಂದು ಬಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಸಾಡೆ ಸಾತಿಯ ಒಂದು ಚಕ್ರದಲ್ಲಿದ್ದರೂ ಈ ಬಾರಿ ನಿಮಗೆ ಆ ಒಂದು ರವಿ ಪುತ್ರನ ಒಂದು ವಕ್ರತೆ ಇದ್ದರೂ ನಿಮಗೆ ಆ ರವಿ ಸಾಕ್ಷಾತ್ ಸೂರ್ಯ ಭಗವಂತನ ಆಶೀರ್ವಾದ ನಿಮಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಕೆಲಸ ಕಾರ್ಯಗಳು ನಿಮಗೆ ಜಯ ಆಗುತ್ತೆ, ಸಿದ್ಧಿ ಆಗುತ್ತೆ. ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುತ್ತೆ. ಅದು ಈಗಾಗಲೇ ನಿಮ್ಮ ಉದ್ಯೋಗದಲ್ಲಿ ಏನಾದರೂ ಹಿನ್ನಡೆ ಇದ್ದರೆ ಅದೀಗ ಮುನ್ನಡೆ ಆಗುವಂಥದ್ದು, ನಿಮಗೆ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮಗೆ ಜಯ ಆಗುತ್ತೆ. ರಾಜಕೀಯ ಮೂಲದ ಕೆಲವು ಕೆಲಸ ಕಾರ್ಯಗಳಾಗುತ್ತೆ, ರಾಜಕೀಯ ಮೂಲ ವ್ಯಕ್ತಿಗಳು ನಿಮಗೆ ಸಹಾಯ ಆಗುತ್ತೆ. ಇನ್ನು ರಾಜಕೀಯದಲ್ಲಿ ಅಥವಾ ಸರ್ಕಾರಿ ಹುದ್ದೆಗಳಿರೋರಿಗೆ ಈಗ ಬಡ್ತಿ ಪ್ರಮೋಷನ್ಗಳಾಗುವಂಥದ್ದು, ಹುದ್ದೆ ಇಲ್ಲದವರಿಗೆ ಹುದ್ದೆ ಸಿಗುವಂಥದ್ದು, ಅನೇಕ ರೀತಿಯ ನಿಮಗೆ ಇಷ್ಟ ಆಗುವಂಥ ಘಟನೆಗಳಾಗುತ್ತೆ. ಜೊತೆಗೆ ಆಗುವಂಥ ಬೇರೆ ಬೇರೆ ರೀತಿಯ ಸಾಮಾಜಿಕ, ಆರ್ಥಿಕ ಅಥವಾ ಪ್ರಪಂಚದ ಬದಲಾವಣೆಗಳಿಂದ ನಿಮಗೆ ಏನೋ ಒಂದು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ನಿಮಗೆ ಲಾಭ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಮಹಿಳೆಯರು, ಗೃಹಿಣಿಗೆ ಸಹ ಉತ್ತಮ ಫಲ ನಿರೀಕ್ಷೆ ಇರುತ್ತೆ. ಆರೋಗ್ಯ ಸುಧಾರಣೆ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತೆ. ಧಾರ್ಮಿಕ ಕ್ಷೇತ್ರ, ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಯೋಗ ಹಲವಾರು ಮಕರ ರಾಶಿಗೆ ಒದಗಿ ಬರುತ್ತೆ. ಹಾಗಾಗಿ ನಿಮಗೆ ವೈಯಕ್ತಿಕವಾಗಿಯೂ, ಕೌಟುಂಬಿಕವಾಗಿಯೂ, ಆರ್ಥಿಕವಾಗಿಯೂ, ಆರೋಗ್ಯ ವಿಚಾರವಾಗಿ ಎಲ್ಲ ವಿಚಾರವಾಗಿಯೂ ಸೂರ್ಯ ಭಗವಂತವರೀಗ ವಿಶೇಷವಾಗಿ ಆಶೀರ್ವಾದ ಮಾಡ್ತಿದ್ದಾರೆ. ಯಾರ್ಯಾರಿಗೆ ಏನು ಹೊಸದರ ಆರಂಭ ಮಾಡಬೇಕು, ಸ್ಟಾರ್ಟಪ್ ಮಾಡಬೇಕು ಅಥವಾ ಇನ್ನಿತರ ನಿಮಗೆ ಯೋಜನೆಗಳಿದೆ, ಅದನ್ನೀಗ ಈ ಒಂದು ತುಲಾ ಮಾಸದಲ್ಲಿ ಯೋಜನೆಗೆ ಕಾರ್ಯನ ಜಾಗೃತಿ ಇರೋದ್ರೆ ಅದು ನಿಮಗೆ ಹೆಚ್ಚಿನ ಒಂದು ಉತ್ಪನ್ನ ಕೊಡ್ತಾ ಇರುತ್ತೆ. ಹಾಗಾಗಿ ಈ ಮಕರ ರಾಶಿಯವರು ನಿಮಗೆ ಅಪರೂಪಕ್ಕೆ ಬರುವಂಥ ಸೂರ್ಯನ ಒಂದು ಕರ್ಮಸ್ಥಾನದ ಒಂದು ಆಶೀರ್ವಾದವನ್ನು ನೀವು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ. ಅಲ್ಲದೆ ಆಸಕ್ತಿ ಇದ್ದರೆ ಕೊನೆಗೊಳ್ಳುವಂಥ ರವಿ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕವನ್ನು ಸಹ ಹೇಳ್ಬೋದಾಗಿದೆ ಮಕರ ರಾಶಿಯವರು. ಮುಂದೆ ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ನವಮದ ಸ್ಥಾನ 9ನೇ ಮನೆಯಲ್ಲಿ ಇರುವಂಥದ್ದು. ನವಮ ಅಥವಾ ಭಾಗ್ಯದ ಸ್ಥಾನದಲ್ಲಿ ಸಮ್ಮಿಶ್ರ ಫಲ ಅಂತ ಬರುತ್ತೆ. ತುಂಬ ಏನು ಕೆಟ್ಟದಿಲ್ಲ, ತುಂಬ ಒಳ್ಳೆಯದಿಲ್ಲ. ನಿಮಗೆ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು. ವಿಶೇಷವಾಗಿ ಈ ಬಂಧು ಮಿತ್ರರ ಜೊತೆಗೆ ರಿಲೇಷನ್ಶಿಪ್ ಮಾಡಿ ಸ್ವಲ್ಪ ಕೊರತೆ ಬರ್ಬೋದು. ಬಂಧು ಮಿತ್ರರು ನಿಮಗೆ ಯಾವುದೇ ಕಾರಣಕ್ಕೆ ಅವರೇ ವಿನಾಕಾರಣ ನಿಮಗೆ ಜಗಳ ಆಡೋದಾಗಲಿ, ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡೋದಾಗಲಿ, ಅಥವಾ ನಿಮ್ಮ ಏನಾದರೂ ಒಂದು ಹೇಳಿದ ಮಾತಿನ ಮೇಲೆ ಅವರಿಗೆ ವಿರೋಧ ಮಾಡೋದು, ಪ್ರತಿರೋಧ ತೋರೋದು ಇವೆಲ್ಲ ಮಾಡ್ಬೋದಾಗಿದೆ. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಅತೃಪ್ತಿ ಕಾಡುತ್ತೆ. ಈಗ ಯಾವುದೇ ವಿಚಾರಕ್ಕೆ ಸ್ವಲ್ಪ ಅತೃಪ್ತಿ ಕಾಡುತ್ತದೆ. ಕೆಲವೊಂದು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ವಿಳಂಬಗಳಾಗುವಂಥ ಅಷ್ಟೆಲ್ಲ ಇರುತ್ತೆ. ಜೊತೆಗೆ ಯಾವುದೇ ಒಂದು ದುಃಖದ ಒಂದು ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ರೀತಿಯ ಒಂದು ಮನಸ್ಸಿಗೆ ಅಷ್ಟು ಖುಷಿ ಕೊಡುವಂಥ ವಿಚಾರ ಇಲ್ಲ. ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಏನೊಂದು ದುಃಖದ ಸಮಾಚಾರಗಳು ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚೇನು ಅಡ್ಡ ಪರಿಣಾಮಗಳು ನಿಮಗೆ ಇಲ್ಲ, ಡೈರೆಕ್ಟಾಗಿ ಏನಿಲ್ಲ, ಸ್ವಲ್ಪ ಇಂಡೈರೆಕ್ಟಾಗಿ ಕೆಲವೊಂದು ಪರಿಣಾಮಗಳು ಆಗ್ಬೋದಾಗಿದೆ. ಸಮ್ಮಿಶ್ರ ಫಲದೊಂದು ಸೂಚನೆ ಇರುತ್ತೆ. ಹಾಗಾಗಿ ಕುಂಭರಾಶಿಯವರು ಹೆಚ್ಚಿನ ಆತಂಕ, ಭಯವನ್ನು ಪಡಬೇಕಾಗಿಲ್ಲ. ಆಸಕ್ತಿ ಇದ್ದರೆ ಈ ಕೊನೆಗೊಳ್ಳುವಂಥ ಸೂರ್ಯನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಅಥವಾ ಈ ರವಿಗೆ ಸಂಬಂಧಪಟ್ಟ ಆದಿತ್ಯ ಇದೆ ಮುಂತಾದವುಗಳನ್ನ ಪಠನೆ ಮಾಡೋದು ಒಳ್ಳೆಯದಾಗುತ್ತೆ. ಯಾವುದೇ ರೀತಿ ಚಿಂತೆ ಪಡಬೇಕಾಗಿಲ್ಲ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದ ಚಲನೆ, 8ನೇ ಮನೆ
ಅಷ್ಟಮದಲ್ಲಿ ಅಲ್ಲಿ ರವಿಯಿಂದಾಗಿ ಸ್ವಲ್ಪ ಸಂಕಷ್ಟ ಫಲ ವ್ಯಕ್ತ ಆಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈ ಬಾರಿ ನಿಮಗೆ ಅಲ್ಲಿ ಸಡೆಸಾತಿಯ ಒಂದು ಈ ಭೀಕರದ ಕಾಲದಲ್ಲಿ ಇಲ್ಲಿ ಬರುವಂಥ ಅಷ್ಟಮದ ಒಂದು ಸ್ಥಾನದ ರವಿಯಿಂದಾಗಿ ನಿಮಗೆ ಆರೋಗ್ಯದ ಮೇಲೆ ಡೈರೆಕ್ಟಾಗಿ ಪರಿಣಾಮ ಬರ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ತುಲಾ ಮಾಸದಲ್ಲಿ ಹೆಚ್ಚಳ ಆಗ್ಬೋದು. ಯಾರಿಗೆ BP ಇದೆ, ಶುಗರ್ ಇದೆ, ಹೈಪರ್ ಟೆನ್ಷನ್ ಇದೆ, ಅಥವಾ ಆಸ್ತಮನೋ, ಅಲರ್ಜಿನೋ, ಅಥವಾ ಇನ್ನಿತರ ಜಾಯಿಂಟ್ ಪೇನೋ, ಆರ್ಥರೈಟಿಸೋ, ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದವರಿಗೆ, ಲಿವರೋ, ಕಿಡ್ನಿನ ಸಮಸ್ಯೆ ಇದ್ದಂಥವರಿಗೆ ಈ ಮೀನರಾಶಿಯವರಿಗೆ ತುಲಾ ಮಾಸದಲ್ಲಿ ಅವೆಲ್ಲ ಸ್ವಲ್ಪ ಈಗ ಹೆಚ್ಚಳ ಆಗ್ಬೋದು. ಅದು ಇದ್ದಕ್ಕಿದ್ದಂತೆ ಸಮಸ್ಯೆ ಉಲ್ಬಣ ಆಗುವಂಥದ್ದು, ಸಣ್ಣ ಪುಟ್ಟ ಟ್ರೀಟ್ಮೆಂಟ್ಗೆ ಅದು ಬಗ್ಗದೆ ಮತ್ತು ಹೆಚ್ಚಿನ ಟ್ರೀಟ್ಮೆಂಟ್ಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ಸಮಸ್ಯೆ ಬರ್ಬೋದು. ಅಲ್ಲದೆ ಕೆಲವರಿಗೆ ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಏರ್ಪೇರು ಆಗುವಂಥದ್ದು, ಆರೋಗ್ಯವಂತರಿಗೆ ಸಹ ಏನಾದರೂ ಆಹಾರದಿಂದನೋ, ನೀರಿನಿಂದನೋ, ಅಲರ್ಜಿನೋ ಅಥವಾ ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ ಅಂಥದ್ದೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಇನ್ನು ಕೆಲವರಿಗೆ ಆಸ್ಪತ್ರೆ ಖರ್ಚು, ಇನ್ನಿತರ ಖರ್ಚುಗಳು ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ. ಮನಸ್ಸಿಗೆ ಅಸಮಾಧಾನ ಆಡುವಂಥ ಘಟನೆಗಳು, ಇನ್ನು ಅಲ್ಲದೆ ಶತ್ರು ಪೀಡೆಗಳು ಈ ಕಾಲದಲ್ಲಿ ಹೆಚ್ಚಾಗುತ್ತೆ. ಈ ಕಾಲದಲ್ಲಿ ಗಂಡ ಹೆಣ್ಣಿತರ ರಿಲೇಷನ್, ತಂದೆ ಮಕ್ಕಳ ರಿಲೇಷನ್ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವೈಯಕ್ತಿಕವಾಗಿ ನಿಮಗೆ ಆರೋಗ್ಯದ ಮೇಲೆ ತುಂಬ ಅಡ್ಡ ಪರಿಣಾಮ ಬರುವಂಥದ್ದು. ಜೊತೆಗೆ ಈ ವಾಹನ ಚಾಲನೆ ಮಾಡುವಾಗ ಸಣ್ಣ ಪುಟ್ಟ ಅಪಘಾತಗಳ ಸಾಧ್ಯತೆ ಇರುತ್ತೆ. ವಾಹನ ಚಾಲನೆಗಳು, ಯಂತ್ರ ಉಪಕರಣ, ವಾಹನ ಅಷ್ಟೇ ಅಲ್ಲ, ಈ ಕಾರು ಬೈಕ್ ಅಷ್ಟೇ ಅಲ್ಲ, ಯಂತ್ರ ಉಪಕರಣ ಅಂತೇಳಿ ಮೆಷಿನರಿಗಳು ಇರ್ಬೋದು. ಉದಾಹರಣೆಗೆ ಒಂದು ವಾಷಿಂಗ್ ಮೆಷಿನ್ ಇರ್ಬೋದು, ಇನ್ನೊಂದು ಮಿಕ್ಸಿನ ಇರ್ಬೋದು. ಅದರಲ್ಲಿ ಸೇಫ್ಟಿ ರೂಲ್ಸ್ ಅಂತ ಎಲ್ಲದಕ್ಕೂ ಇರುತ್ತೆ. ನೀವು ಸುಮ್ಮನೆ ಏನಾದರೂ ನೀವು ತೊಂದರೆಗಳು ಮಾಡಿದ್ರೆ ಅದರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗೋದು, ಅಥವಾ ಏನಾದರೂ ನಿಮಗೆ ಶಾಕ್ಗಳು ಬರೋದು ಅವೆಲ್ಲ ಇರುತ್ತೆ. ಹಾಗಾಗಿ ಯಾವುದೇ ಉಪಕರಣ, ಯಂತ್ರ ಚಾಲನೆ ಮಾಡುವಾಗ ಸೇಫ್ಟಿ ರೂಲ್ಸನ್ನು ನೆಗ್ಲೆಕ್ಷನ್ ಮಾಡಬಾರ್ದು. ಗ್ಯಾಸ್ ಆನ್ ಮಾಡೋಲ್ಲ ಅಷ್ಟೇ, ನೀವು ನಿಮ್ಮಷ್ಟಕ್ಕೆ ಗ್ಯಾಸ್ ಆನ್ ಮಾಡಿಕೊಂಡು ನಿಮ್ಮಷ್ಟಕ್ಕೆ ಎಲ್ಲೋ ಕೆಲಸಕ್ಕೆ ಹೋಗೋದು, ಅದು ಮೇಲೆ ತೊಂದರೆಗಳಾಗುವಂಥದ್ದು ಇಲ್ಲ ಇರುತ್ತೆ. ಹಾಗಾಗಿ ಎಲ್ಲ ವಿಚಾರದಲ್ಲೂ ಸ್ವಲ್ಪ ನೀವು ಮುನ್ನೆಚ್ಚರಿಕೆ, ಸೇಫ್ಟಿ ಪ್ರಿಕಾಷನ್ ಬೇಕು. ಯಂತ್ರ ವಾಹನಗಳಲ್ಲಿ, ಉಪಕರಣಗಳಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆರೋಗ್ಯದ ಕಾಳಜಿ ತುಂಬ ಬೇಕಾಗುತ್ತೆ. ಆಹಾರದಿಂದ, ನೀರಿನಿಂದ ತೊಂದರೆಗಳು ಬರ್ಬೋದು, ಅಥವಾ ಈಗ ಬರುವಂಥ ಸಾಂಕ್ರಾಮಿಕ, ಉದಾಹರಣೆಗೆ ಡೆಂಗ್ಯೂ ಮುಂತಾದ ಜ್ವರಗಳಂತ ಹೇಳ್ತೀವಿ, ಅಂಥದ್ದೆಲ್ಲ ಸಾಂಕ್ರಾಮಿಕ ರೋಗಗಳು ನಿಮಗೆ ತೊಂದರೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಆರೋಗ್ಯದ ಮೇಲೆ, ಹಣದ ಮೇಲೆ, ಜೊತೆಗೆ ನಿಮ್ಮ ಒಂದು ನಡವಳಿಕೆ ಮೇಲೆ ತುಂಬ ಒಂದು ಎಚ್ಚರಿಕೆ ಕಾಳಜಿ ಬೇಕು. ಸೂರ್ಯನ ಒಂದು ಅಡ್ಡ ಪರಿಣಾಮ ಅಷ್ಟಮದಲ್ಲಿರೋ ಕಾರಣ ತುಂಬ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಬಾಂಧವ್ಯವನ್ನು ಚೆನ್ನಾಗಿಟ್ಕೊಳ್ಳಿ, ಮಾತಿನ ನಡುವೆ ತುಂಬ ಒಂದು ಎಚ್ಚರಿಕೆ ಇರಬೇಕಾಗುತ್ತೆ ಈ ಮೀನರಾಶಿಯವರಿಗೆ. ಇನ್ನು ಈಗ ಹೇಳುವಂಥ ಪ್ರಾರ್ಥನಾ ಮಾರ್ಗ, ಶ್ಲೋಕ, ಪ್ರಾರ್ಥನಾ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಮೀನರಾಶಿಯವರು. ಇಲ್ಲಿವರೆಗೆ ಈ ರವಿಯ ತುಲಾ ಸಂಕ್ರಾಂತಿ ಅಕ್ಟೋಬರ್ 17ರಿಂದ ಆರಂಭ ಆಗಿ ಅಲ್ಲಿ ನವಂಬರ್ 16ರವರೆಗಿರುವಂಥ ತುಲಾ ಮಾಸದ ಒಂದು ಸಂಕ್ಷಿಪ್ತವಾದ ಸಾರ್ವತ್ರಿಕ ಫಲವನ್ನು, 12 ರಾಶಿಗಳ ಮೇಲೆ ಆಗುವಂಥ ಪರಿಣಾಮವನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗೆ ಅತ್ಯುತ್ತಮ ಫಲ ಬಂದಿದೆ, ಕೆಲವೊಂದು ರಾಶಿಗೆ ಸಮ್ಮಿಶ್ರ ಫಲ ಬಂದಿದೆ, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ಅಂತ ಬಂದಿದೆ. ಆ ಸಮ್ಮಿಶ್ರ ಸಂಕಷ್ಟ ಫಲದವರು ಹೆಚ್ಚೇನು ಆತಂಕ ಭಯ ಪಡಬೇಕಾಗಿಲ್ಲ. ಎಲ್ಲ ವಿಚಾರಗಳಿಗೂ ಹಿಂದೆ ಋಷಿಮುನಿಗಳು ಸೂಚಿಸಿದಂಥ ಒಂದು ಸರಳವಾದ ಭಕ್ತಿ ಮಾರ್ಗ, ಪ್ರಾರ್ಥನಾ ಮಾರ್ಗ ಅನ್ನೋದಿದೆ. ಅದು ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ಆತ್ಮಸ್ವರೂಪದ, ಜಗದಾತ್ಮ ಸ್ವರೂಪದ ಭಗವಂತ ಸೂರ್ಯನ ಒಂದು ಪ್ರಾರ್ಥನೆ ಮಾಡುವಂಥದ್ದು ಬಹಳಷ್ಟು ಒಂದು ಅನೇಕ ರೀತಿಯ ನಮಗೆ ಉತ್ತಮ ಪರಿಣಾಮವನ್ನು ಕೊಡ್ತದೆ. ಅಲ್ಲಿ ಜಪ ಕುಸುಮ ಸಂಕಾಶಂ ಕಾಶೇಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಬಹಳ ಒಂದು ಪ್ರಸಿದ್ಧವಾದ ಶ್ಲೋಕ. ವ್ಯಾಸರಹಿತವಾದ ನವಗ್ರಹಗಳ ಸ್ತೋತ್ರದಲ್ಲಿ ಪ್ರಾರಂಭದ ಶ್ಲೋಕವೇ ಈ ಶ್ಲೋಕ ಆಗಿರುತ್ತೆ. ಜಪ ಕುಸುಮ ಸಂಕಾಶಂ ಕಾಶೇಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಈ ರೀತಿ ಭಕ್ತಿಯಿಂದ ನಾವು ರವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು. ಇದನ್ನು ನೀವು 9 ಶ್ಲೋಕಗಳನ್ನು ಇಷ್ಟ ಇದ್ದರೆ ನವಗ್ರಹ 9 ಶ್ಲೋಕ ಹೇಳ್ಕೊಳ್ಬೋದು. ಯಾರಿಗೆ ಅಂಥ ಒಂದು ಸಮಯಾವಕಾಶ ಇಲ್ಲ ಅಥವಾ ಶ್ಲೋಕ ಹೇಳುವಂಥ ಒಂದು ಸಾಮರ್ಥ್ಯ ಇರೋದಿಲ್ಲ ಅಂಥವರು ಕೇವಲ ಈ ಸೂರ್ಯನಿಗೆ ಸಂಬಂಧಪಟ್ಟ ಒಂದೇ ಶ್ಲೋಕವನ್ನು ನೀವು ಕನಿಷ್ಠ 6 ಅಥವಾ 12 ಬಾರಿ ಹೇಳಿ. 12 ಅನ್ನೋದು ಭಾಳ ಸೂಕ್ತ. ದ್ವಾದಶ ಆದಿತ್ಯರು ಅಂತ ಹೇಳ್ತಾರೆ. ಅಥವಾ 12 ಬಾರಿ ಹೇಳಲಿಕ್ಕೆ ಆಗದಿದ್ದರೆ 6 ಬಾರಿ ಅದನ್ನು ರಿಪೀಟ್ ಮಾಡಿ ಹೇಳಿ. ಜಪಾ ಕುಸುಮ ಸಂಕಾಶಂ ಕಾಶೇಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಅಂಥೇಳಿ ಆ ದಿವಾಕರನ ಕುರಿತು ಪ್ರಾರ್ಥನೆ ಮಾಡೋದು. ನನ್ನ ಎಲ್ಲ ಪಾಪಕೃತ್ಯಗಳನ್ನು, ನನ್ನ ದೋಷಗಳನ್ನು ನಿವಾರಣೆ ಮಾಡುವ ಭಾಸ್ಕರನೇ ಅಂಥೇಳಿ ಆ ದಿವಾಕರನ, ಭಾಸ್ಕರನ, ಸೂರ್ಯ ಭಗವಾನನ ಪ್ರಾರ್ಥನೆ ಮಾಡೋದು ಸರಳವಾದ ಶ್ಲೋಕ. ಇದು ಸಾಕಾಗುತ್ತೆ. ಇನ್ನು ಯಾರಿಗೆ ಆಸಕ್ತಿ ಇದ್ದರೆ ಸೂರ್ಯನ ಒಂದು ಪೀಡಾ ಪರಿಹಾರ ಸ್ತೋತ್ರ ಅಂತ ಬರುತ್ತೆ. ಆ ಪೀಡಾ ಪರಿಹಾರ ಶ್ಲೋಕ ಅಂತ ಹೇಳ್ಬೋದಾಗಿದೆ. ಈ ರೀತಿ ಬರುತ್ತೆ. ಗ್ರಹಾಣ ಮಾದಿರಾದಿತ್ಯೋ ಲೋಕರಕ್ಷಣ ಕಾರಕಃ ವಿಷಮಸ್ಥಾನ ಸಂಭೂತ ಪೀಡಾ ಹರತು ಮೇ ರವಿಹಿ. ಮತ್ತೊಮ್ಮೆ ಹೇಳ್ತಾನೆ ಕೇಳಿಸ್ಕೊಳ್ಳಿ. ಗ್ರಹಾಣ ಮಾದಿರಾದಿತ್ಯೋ ಲೋಕರಕ್ಷಣಕಾರಕಃ ವಿಷಮಸ್ಥಾನ ಸಂಭೂತ ಪೀಡಾ ಹರತು ಮೇ ರವಿಹಿ. ಈ ರೀತಿ ಆ ನನ್ನ ವಿಷಮಸ್ಥಾನದ ದೋಷವನ್ನು ನಿವಾರಣೆ ಮಾಡು ಓ ಗ್ರಹಣ ಆದಿತ್ಯ ಸ್ವರೂಪನೇ. ಗ್ರಹಣದಲ್ಲಿ ನೀವು ಆದಿ ಸ್ವರೂಪನು, ಆತ್ಮಸ್ವರೂಪನಾಗಿದ್ದು ಲೋಕವನ್ನು ರಕ್ಷಿಸುವಂಥ ಭಾಸ್ಕರನೇ ನನ್ನ ಒಂದು ಪೀಡೆಯನ್ನು ನಿವಾರಣೆ ಮಾಡುವಂಥ ಸರಳವಾದ ಶ್ಲೋಕ. ಇದನ್ನು ಹಾಗೆ ನೀವು 6 ಬಾರಿನೋ ಅಥವಾ 12 ಬಾರಿ ರಿಪೀಟ್ ಮಾಡಿ ಹೇಳ್ಬೋದಾಗಿದೆ. ಇದರಿಂದ ನಿಮ್ಮ ದೋಷ ಅಥವಾ ಪೀಡೆಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಹೆಚ್ಚೇನು ಆತಂಕ ಭಯ ಪಡಬೇಕಲ್ಲ. ನೀವು ಹೇಳಿದಂಥ ಜಪ ಕುಸುಮ ಸಂಕಾಶನ ಹೇಳ್ಬೋದು. ಅದರ ಜೊತೆಗೆ ಈ ಶ್ಲೋಕವನ್ನು ಹೇಳ್ಬೋದು, ಪೀಡಾ ಪರಿಹಾರ ಶ್ಲೋಕವನ್ನು ಹೇಳ್ಬೋದು. ಇದರಿಂದ ನಿಮಗೆ ದೋಷ ಪರಿಹಾರ ಆಗುತ್ತೆ. ಅಥವಾ ಇನ್ನೂ ಹೆಚ್ಚಿನ ಒಂದು ಶ್ಲೋಕ ಪ್ರಾರ್ಥನೆ ಮಾಡುವಂಥ ಆಸಕ್ತಿ ಇದ್ದರು ಸೂರ್ಯನ ಅಷ್ಟೋತ್ತರ ಶತನಾಮ ಅಂತ ಬರುತ್ತೆ, 108 ನಾಮ ಅಂತ ಬರೋದನ್ನು ಪಠನೆ ಮಾಡ್ಬೋದು. ಇನ್ನು ನಿಮಗೆ ಹೆಚ್ಚಿನ ಶ್ಲೋಕ ಅಥವಾ ಮಂತ್ರವನ್ನು ಹೇಳುವಂಥ ಒಂದು ಸಾಮರ್ಥ್ಯ ಇದ್ದವರು
ಪ್ರತಿನಿತ್ಯ ಆದಿತ್ಯ ಹೃದಯ ಸ್ತೋತ್ರ ಅಂತ ಹೇಳ್ತಾರೆ. ಆದಿತ್ಯ ಹೃದಯ ಶ್ಲೋಕ, ಆದಿತ್ಯ ಹೃದಯದ ಒಂದು ಪಠನೆ ಮಾಡ್ಬೋದು. ಅಗಸ್ತ್ಯ ಮುನಿ ರಚಿತವಾದಂಥ ಭಗವಾನ್ ಶ್ರೀರಾಮಚಂದ್ರನೇ, ಸಾಕ್ಷಾತ್ ಶ್ರೀರಾಮಚಂದ್ರನೇ ತನಗೆ ಭಯ, ಆತಂಕ ಅಥವಾ ಅಪಜಯದ ಒಂದು ಭೀತಿ ಉಂಟಾದಾಗ ಆ ರಾಮಚಂದ್ರನ ಪಠನೆ ಮಾಡಿದಂಥ ಶ್ಲೋಕ ಆಗಿರುತ್ತೆ. ಹಾಗಾಗಿ ಆದಿತ್ಯ ಹೃದಯ ಶ್ಲೋಕವನ್ನು ನೀವು ಪ್ರತಿದಿನ ಪಠನೆ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ರವಿಯ ವಿಷಮ ಸ್ಥಾನದ ದೋಷ ನಿಮಗೆ ನಿವಾರಣೆ ಆಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಸೂರ್ಯ ನಮಸ್ಕಾರದ ಆಸಕ್ತಿ ಇದ್ದರು ಅಥವಾ ಗುರುಮುಖೇನ ಯಾರು ಸೂರ್ಯ ನಮಸ್ಕಾರನ ಕಲ್ತ್ಕೊಂಡಿದ್ದಾರೆ ಅಂಥವರು ಆ ಮಂತ್ರಪೂರ್ವಕವಾದ 12 ಮಂತ್ರಗಳು, ದ್ವಾದಶ ಆದಿತ್ಯರ 12 ಮಂತ್ರ ಬರುತ್ತೆ, 12 ಸೂರ್ಯ ನಮಸ್ಕಾರವನ್ನು ಹಾಕಿ ಕೊನೆಗೆ ಒಂದು ಮೇರು ನಮಸ್ಕಾರವನ್ನು ಹಾಕುವಂಥದ್ದು ಪದ್ಧತಿ ಇರುತ್ತೆ. ಆ ಅಂಥ ಸೂರ್ಯ ನಮಸ್ಕಾರ ಹಾಕೋದ್ರಿಂದ ನಮಗೆ ದೈಹಿಕವಾಗಿ, ಆತ್ಮಿಕವಾಗಿಯೂ, ಮಾನಸಿಕವಾಗಿ ಉತ್ತಮ ಪರಿಣಾಮ ಆಗುತ್ತೆ. ಹಾಗಾಗಿ ಸೂರ್ಯ ನಮಸ್ಕಾರದ ಪ್ರಾರ್ಥನೆ ಸಹ ಮಾಡೋದು, ಪ್ರತಿದಿನ ಸೂರ್ಯನಿಗೆ ಅಭಿಮುಖವಾಗಿ ಸೂರ್ಯ ಉದಯಕ್ಕೆ ಮುಂಚೆನೇ ನಾವು ಅದನ್ನು ಮಾಡೋದು ಒಳ್ಳೆಯದು. ಇವೆಲ್ಲ ಅಭ್ಯಾಸವನ್ನು ನೀವು ಪ್ರಾತಃ ಕಾಲ ಸೂರ್ಯ ಉದಯ ಕಾಲದಲ್ಲಿ ಅದು ಸೂರ್ಯನ ಉದಯಾಗಿ ಕನಿಷ್ಠ ಪಕ್ಷ 2 ಗಂಟೆಗಳೊಳಗೆ 8 ಗಂಟೆ ಒಳಗೆ ಅಲ್ಲಿ ಸೂರ್ಯನ ಒಂದು ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಕನಿಷ್ಠ ಪಕ್ಷ ನೀವು 5 ಗಂಟೆನೋ 5:15 6 ಗಂಟೆಗೆಲ್ಲ ಮಾಡಿದರೆ ಒಳ್ಳೆಯದು. ಅಥವಾ ಯಾರಿಗೆ ಸ್ವಲ್ಪ ಬೇರೆ ಬೇರೆ ಕಾರಣದಿಂದ ಬೇಗ ಹೇಳಲಿಕ್ಕೆ ಸ್ವಲ್ಪ ಅನಾನುಕೂಲತೆ ಇರುತ್ತೆ ಅಂಥವ್ರು ಒಂದು ಯಾಮ, ಸೂರ್ಯ ಉದಯಾಗಿ ಒಂದು ಯಾಮ ಅಂತ ಹೇಳಿದ್ರೆ 3 ಗಂಟೆ ಅಂತ ಹೇಳ್ತಾರೆ. ಹಾಗಾಗಿ 8-8:15 ಒಳಗೆ ಈ ಪ್ರಾರ್ಥನೆ ಎಲ್ಲ ಮುಗಿಸೋದು ಒಳ್ಳೆಯದಾಗುತ್ತೆ. ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕ ಪ್ರಾರ್ಥನೆ ಮಾಡೋದು ಪೂರ್ವಾಭಿಮುಖವಾಗಿ ಕೊಡೋದಂತ ಒಳ್ಳೆಯದು. ಸ್ನಾನ ಮಾಡಿ ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕನ ಹೇಳೋದು. ಇನ್ನು ಯಾರಿಗೆ ಗಾಯತ್ರಿ ಮಂತ್ರ ಉಪದೇಶ ಅಂದರು ಗಾಯತ್ರಿ ಮಂತ್ರ ಪಠನೆ ಮಾಡಿಸೋ ಒಳ್ಳೆಯದು. ಇನ್ನು ಯಾರಿಗೆ ಸಂಧ್ಯಾವಂದನೆ ಒಂದು ಉಪಕ್ರಮ ಗೊತ್ತಿರುತ್ತೆ ಅಂಥವ್ರು ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡೋಂಥದ್ದು ಗೊತ್ತಿರುತ್ತೆ ಅಂಥವ್ರು ಸೂರ್ಯನಿಗೆ ಅರ್ಘ್ಯವನ್ನು ಮಾಡೋದು. ಪ್ರಾತಃ ಕಾಲ ಅರುಣ ಮಂಡಲ ಮಧ್ಯವತಿ ಸೂರ್ಯನಾರಾಯಣ ಇದಂ ಅರ್ಘ್ಯಂ ದತ್ತನ್ನ ಮಮ ಅಂತ ಅರ್ಘ್ಯವನ್ನೆಲ್ಲ ಕೊಡ್ತಾರೆ. ಹಾಗೆ ಪ್ರಾತಃ ಕಾಲದಲ್ಲೂ ಮಧ್ಯಾಹ್ನ ಕಾಲದಲ್ಲೂ ಸೂರ್ಯನಿಗೆ ಅರ್ಘ್ಯ ಕೊಡುವಂಥ ಪದ್ಧತಿಯಲ್ಲಿರುತ್ತೆ. ಅರ್ಘ್ಯ ಕೊಡುವಂಥ ಅರ್ಘ್ಯವನ್ನು ಕೊಡುವಂಥದ್ದು ಕೊಡ್ಬೋದು. ಸಂಧ್ಯಾ ಧ್ಯಾನ, ಸಂಧ್ಯಾ ವಂದನೆ ಪ್ರಾರ್ಥನೆ ಮಾಡೋದು. ಜೊತೆಗೆ ಈ ಯಾರು ಭಾಸ್ಕರನ ಜೊತೆಗೆ ಸೂರ್ಯನ ಒಂದು ಅತಿ ಪ್ರಿಯವಾದ ದೇವತಾ ಶಕ್ತಿಗಳಾದ ಈ ಶಂಕರ ಮತ್ತು ನಾರಾಯಣ ಅಥವಾ ಹರಿಹರರ ಭಕ್ತಿಯನ್ನು ಸಹ ಮಾಡೋದು. ಓಂ ನಮಃ ಶಿವಾಯ ಭಕ್ತಿ ಮಾಡೋದು. ತ್ರ್ಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಉರ್ವಾರುಕ ಬಂಧನಾನ್ ಮೃತ್ಯೋರ್ ಮೋಕ್ಷ ಮಾಮೃತ ಮುಂತಾದ ಮಹಾಮೃತ್ಯುಂಜಯ ಮಂತ್ರ ಸಹ ಆ ಸೂರ್ಯನ ಒಂದು ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ. ಅದನ್ನು ಪಠನೆ ಮಾಡ್ಬೋದು. ಇನ್ನು ಯಾರಿಗೆ ಶಿವನ ಭಕ್ತಿ ಅಲ್ಲದೆ ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ ಇರುತ್ತೆ ಅಂಥವ್ರು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವ ಅಥವಾ ವಿಷ್ಣು ಸಹಸ್ರನಾಮ, ವಿಷ್ಣುವಿನ ಅಷ್ಟೋತ್ತರ ಶತನಾಮ ಇತ್ಯಾದಿ ಪಠನೆ ಮಾಡ್ಬೋದು. ಹಾಗಾಗಿ ಈ ಒಂದು ರವಿಯ ಅಷ್ಟೋತ್ತರ ಶತನಾಮ ಅಲ್ಲದೆ ಈ ಹರಿಹರರ ಒಂದು ಪ್ರಾರ್ಥನೆ ಮಾಡೋ ಸಹ ಸೂರ್ಯನ ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ. ಹಾಗಾಗಿ ನೀವು ಯಾರು ಭಯ ಆತಂಕ ಪಡಬೇಕಾಗಿಲ್ಲ. ಪ್ರತಿನಿತ್ಯ ಆ ಸೂರ್ಯ ಉದಯ ಕಾಲದಲ್ಲಿದ್ದು ಯಾವುದೇ ರೀತಿ ಗೊತ್ತಿರುವಂಥ ಶ್ಲೋಕವನ್ನು, ಪ್ರಾರ್ಥನೆಯನ್ನು, ಧ್ಯಾನ ಭಕ್ತಿಯನ್ನು ಮಾಡುತ್ತಾ ಬನ್ನಿ. ತಮಗೆಲ್ಲರಿಗೂ ಆ ಭಗವಾನ್ ಶಂಕರನ ಅನುಗ್ರಹದಿಂದ ತುಲಾ ಮಾಸದಲ್ಲಿ ಆಯುರ್ವೇದ ಯಶಕೀರ್ತಿ ಜಯಗಳು ಸಿದ್ಧಿಯಾಗಲಿ. ಯಾರೂ ಆತಂಕ ಭಯಪಡದೆ ಮುಂದಿನ ನಿಮ್ಮ ಭವಿಷ್ಯದ ಕೂಡ ಚಿಂತನೆ ಮಾಡುತ್ತಾ ಈ ವಾಹಿನಿಯಲ್ಲಿ ನಿರಂತರವಾಗಿ ಪ್ರಸಾರವಂಥ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಬನ್ನಿ. ನಿಮ್ಮಲ್ಲ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ. ತಮಗೆಲ್ಲರಿಗೂ ಅತ್ಯಂತ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.